దీంట్లో ఫాస్ట్గా ఓపెన్ చేయొచ్చు. ಕನ್ನಡ ಬೈಬಲ್ ఉన్నాయಾ? ಸೊ ಪ್ರಾರಂಭ ಮಾಡೋಣ. ತಂದೆಯಾಗಿರೋ ದೇವರು, ಯೇಸುವ ಕರ್ತನು ಮತ್ತು ನಮ್ಮನ್ನು ಸಹಾಯ ಮಾಡುವ ಪವಿತ್ರ ಆತ್ಮಗೆ ಕೃತಜ್ಞತೆಯನ್ನು ಹೇಳಿ ನಮ್ಮ ಪಾಠವನ್ನು ಪ್ರಾರಂಭ ಮಾಡೋಣ. ನಾವು ಹೋದ್ಸಲ ನಾವು ಯಾವ ಥರ ಕರ್ತನು ಬಂದು ಇಸ್ರೇಲ್ ಮನೆಯವ್ರಿಗೆ ಅಂತ ಹೇಳಿದ್ರು, ನಾನು ಅಬ್ರಾಮ್ ಮನೆಗೆ ಮಾತ್ರ ಬಂದಿರೋದಂತ. ಸೊ ಈಗ ಏನಕ್ಕೆ ಈ ಥರ ಹೇಳಿದ್ರು, ಇದ್ರ ಹಿಂದೆ ಇರುವ ಇನ್ನೂ ರಹಸ್ಯಗಳು ನಾವು ತಿಳ್ಕೊಳ್ಬೇಕಾಗಿದೆ. ದೇವ್ರ ಚಿತ್ತ ಏನಂತ. ಯಾಕಂದರೆ ದೇವ್ರ ಚಿತ್ತದ ಪ್ರಕಾರ ನಾವು ನಡಿಬೇಕು. ನಮ್ಮ ಯಶೋನ್ ಅದೇ ಹೇಳಿದ್ರಲ್ಲ, ನೀವು ಕರ್ತನಂತ ಕರೆಯೋದು ಅಲ್ಲ, ಬಟ್ ನೀವು ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಮಾಡಿದ್ರೆ ನೀವು ಯಾರಂತನೇ ಗೊತ್ತಿಲ್ಲ ಅಂತ ನಾನು ಹೇಳ್ಬಿಡ್ತೀನಿ ಅಂತ ಹೇಳೋದು. ಅದಕ್ಕೆ ನಾವಿಲ್ಲಿ ದೇವ್ರ ಚಿತ್ತ ತಿಳ್ಕೊಂಡು ನಾವು ದೇವರಿಗೆ ಭಕ್ತರುಗಳಾಗಬೇಕು. ಈಗ ಈ ಇಸ್ರೇಲ್ ಇಲ್ಲ ಅಬ್ರಾಮ್ ಮನೆಯವರು ಅಂತ ಹೇಳೋ ಆ ಸಬ್ಜೆಕ್ಟ್ ಇವತ್ತು ಇನ್ನು ನಾವು ಡೀಟೇಲ್ ಆಗಿ ಮಾಡೋಣ. ಸೊ ಇನ್ನು ವಾಕ್ಯ ಓದೋನಾಗ ಮತ್ತಾಯ 10, ಕರ್ತನು ತನ್ನ ಶಿಷ್ಯರನ್ನು, ಕರ್ತನು ಮಾತ್ರ ಎಲ್ಲ ಸೇವೆ ಮಾಡಿಲ್ಲ, ಕರ್ತನ ಏನು ಮಾಡಿದ್ರು, ತನ್ನ ಶಿಷ್ಯರುಗಳಿಗೆ ಹೇಳ್ಕೊಟ್ಬಿಟ್ಟು ಆಮೇಲೆ ಅವ್ರನ್ನು ಕಳಿಸ್ತಾ ಇದ್ದಾರೆ. ತುಂಬ ಸೇವೆ ಅವರೇ ಮಾಡಿರೋದು ಈ ಶಿಷ್ಯರುಗಳು. ಓದೀಗ 10ನೇ ಅಧ್ಯಾಯದಲ್ಲಿ 5ರಲ್ಲಿ ಓದಿ. ಈ 12 ಮಂದಿಯನ್ನು ಯೆಹೋವ ಕಲಿಸಿದನು. ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟಿದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮಾರ್ಯದ ಊರೊಳಗೆ ಕಾಲಿಡಬೇಡಿರಿ. ನೋಡಿದ್ರೆ ಹಾಗಾಗಿ ಸುವಾರ್ತೆ, ನಾನು ನಿಮಗೆ ಹೇಳಿರೋ ಈ ಸತ್ಯಗಳು, ತಿಳಿಸಿರೋ ಈ ಸತ್ಯಗಳು, ಇದು ನೀವು ಆ ಕಾಲದಲ್ಲಿರುವ ಅನ್ಯ ಜನರಿಗೆ ಹೇಳಬಾರದಂತೆ. ಮತ್ತು ಆ ಊರಲ್ಲಿರೋ ಸಮಾರ್ಯದವರು, ಅವ್ರ ಅಕ್ಕಪಕ್ಕ ಊರುಗಳು, ಅಲ್ಲೂ ಹೋಗಿ ಏನು ಮಾಡಬೇಡಿ, ನೀವು ಇದು ಹೇಳ್ಬೇಡಿ ಅಂತ ಹೇಳ್ಬಿಟ್ರು. ಈಗ ಕರ್ತನ ಹೇಳುವಾಗ ಅವ್ರು ಹೋಗ್ತಾರೆ, ಅವ್ರ ಸುವಾರ್ತೆ ಸಾರಲ್ಲ, ಕರ್ತನ ಹೇಳ್ಬಿಟ್ರು. ಮತ್ತೆ ಎಲ್ಲಿ ಹೋಗ್ಬೇಕು ನೋಡಿ. ಈಗ ಇವರನ್ನು ಬಿಟ್ಟು ತಪ್ಪಿಸಿಕೊಂಡು ಕುರಿಗಳಂತಿರುವ ಇಸ್ರಾಯೇಲನ ಮನತವರ ಬಳಿಗೆ ಹೋಗಿ ನೋಡಿ. ಸೊ ಹೋದ್ಸಲ ನಾವು ನೋಡುವಾಗ ಅಬ್ರಾಮ ಮಕ್ಕಳು ಇಲ್ಲ ದೇವರ ಮಕ್ಕಳು ಅಂತ ಹೇಳಿದ್ರು. ಬಟ್ ಇಲ್ಲಿ ಇಸ್ರೇಲ ಮನೆ ಅವರು, ಮನೆತನ. ಸೊ ಇಸ್ರೇಲ್ ಒಂದು ಮನೆ ಅಂತ ಹೇಳ್ಬಿಟ್ರು. ಫಸ್ಟ್ ನಾವು ಲಾಸ್ಟ್ ಟೈಮ್ ಓದುವಾಗ ಅಬ್ರಾಮ ಮಕ್ಕಳು ಅಂತ ಹೇಳೋದು. ಯಾಕೆ 2 ಪದಗಳು? ಸೊ ಇಸ್ರೇಲ್ ಮನೆ ಅಂತ ಹೇಳೋದು ಮತ್ತು ಅಬ್ರಾಮ್ ಮಕ್ಕಳು ಅಂತ ಹೇಳೋದು 2 ಒಂದೇ ಸತ್ಯನ ಇಲ್ಲ 2 ಬೇರೆ ಬೇರೆ ಸತ್ಯ ಅಂತ ನಾವು ನೋಡ್ಬೇಕು. ಓಕೆ, ಇಲ್ಲಿ ಏನ್ ಮಾಡಿದ್ರು, 12 ಶಿಷ್ಯರನ್ನು ಬೇರೆ ಕಡೆ ಕಳಿಸಿ ನೀವು ಇಬ್ಬಿಬ್ಬರಾಗಿ ಹೋಗಿ, ಸೊ 6 ಜಾಗದಲ್ಲಿ ಹೋಗ್ತಾರೆ. ಹಂಗೆ ಹೋಗ್ತಾ ಇರ್ಬೇಕು ನೀವು. ಒಂದು ಮನೆ ಬಿಟ್ಟು ಇನ್ನೊಂದು ಮನೆ, ಯಾವ ಮನೆ ಇರೋ ತುಂಬ ದಿನ ಇರಬೇಡಿ ನೋಡಿ, ಅಲ್ಲಿ ಇರಬೇಕು. ಸುವಾರ್ತೆ ಕೇಳಿದ್ರೆ ಇರಿ, ಅವ್ರು ಬೇಡ ಅಂತ ಹೇಳಿದ್ರೆ ಸಮಾಧಾನ ಅಂತ ಹೇಳ್ಬಿಟ್ಟು ಹೋಗ್ಬಿಡಿ ನೋಡಿ. ಕಾರಣ ಒಂದು ಟೈಮ್ ಇದೆ, ಅದಕ್ಕೆ ಇಲ್ಲಿ ಎಮರ್ಜೆನ್ಸಿ ಇದು, ಇಲ್ಲಿ ಕಾಯಕ್ಕಾಗಲ್ಲ, ಬೇಗ ಮುಗಿಸ್ಬೇಕಿದೆ. ಅದಕ್ಕೆ ಹೋಗ್ಬಿಟ್ಟು ಏನು ಮಾಡಿ ನೀವೆಲ್ಲ ಬೇಕು. 10, 23, 24 ನೋಡಿ. ಒಂದು ಊರಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ. ನೋಡಿ, ಒಂದೇ ಊರಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಕ್ ಹೇಳಿಲ್ಲ, ಇದು ಶಿಷ್ಯರಿಗೆ ಹೇಳಿರೋ ಮಾತು. ಒಂದು ಊರಲ್ಲಿ ನಿಮ್ಮನ್ನು ಹಿಂಸೆ ಮಾಡಿದ್ರೆ ಆ ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಏನ್ ಮಾಡಿ ಹೋಗಿ, ಆ ಊರಲ್ಲಿ ಕೂತ್ಕೊಂಡು ದೇವರೇ ನಮ್ಮನ್ನು ಕಾಪಾಡಿ ಅಂತೆಲ್ಲ ಪ್ರಾರ್ಥನೆ ಮಾಡಕ್ ಹೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ಊರ್ ಬಿಟ್ಟು ಏನ್ ಮಾಡ್ಬಿಡಿ, ಹೋಗ್ಬಿಡಿ. ಊರವ್ರಿಗೆ ಸುವಾರ್ತೆ ಬೇಡ, ನಿಮ್ಗೂ ಅವರು ಬೇಡ, ಬಿಟ್ಬಿಡಿ, ಹೋಗ್ಬಿಡಿ ಅಂತ ಹೇಳ್ಬಿಟ್ರು. ಆಯ್ತಾ. ಇನ್ನು ಮನುಷ್ಯ ಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರಾಯೇಲ್ ಜನರ ಊರುಗಳ ಸಂಚಾರವನ್ನು ತಿರಿಸಿರುವುದಿಲ್ಲವೆಂದು ಹಾಗಾದ್ರೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇಸ್ರೇಲ್ ಒಳಗೇನು ಕೆಲಸ ಮುಗಿಸಿರೋಲ್ಲ, ಅಷ್ಟು ಕೆಲಸ ಇದೆ. ಅದಕ್ಕೆ ಎಲ್ಲೂ ವೇಟಿಂಗ್ ಮಾಡಬೇಡಿ. ಇಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡಿ, ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ದೇವ್ರೇ ಅಂತ ಹೇಳ್ಕೊಂಡು ಇವ್ರನ್ನ ರಕ್ಷಿಸಿ ಅಂತ ಹೇಳ್ಕೊಂಡು ಕೂತ್ಕೊಳ್ಬೇಡಿ. ಟೈಮ್ ಇಲ್ಲ. ಕನ್ನಡ ಕುಮಾರನು ಬರೋಕ್ ಮುಂಚೆ ಏನಾಗ್ಬೇಕು, ನೀವು ಈ ಕೆಲಸವನ್ನು ಮುಗಿಸ್ಬೇಕು. ಸೊ ಅದಕ್ಕೆ ಏನ್ ಮಾಡಿದ್ರು, 12 ಜನನ್ನು ಕಳಿಸ್ಕೊಟ್ರು. ಈಗ ನೀವು ಲೂಕ 10 ನೋಡಿದ್ರೆ ಅಲ್ಲೂ 9, 10 ಬರ್ದಿದ್ದಾರೆ. ಬಟ್ ಲೂಕ 10 ಬರ್ದಿರೋದು ಮತ್ತೆ 5 ಬರ್ದಿಲ್ಲ. ಸೊ ಈಗ ನೀವು ಓದಿ 10:1. 10:1 ಓದಿ. ಇದಾದ ಮೇಲೆ ಸ್ವಾಮಿಯು
ಇನ್ನು 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕಿದ್ದ ಸಾಕು ನಮ್ಗೆ. ಅಲ್ಲಿ 9 12 ಜನ ಇದೆ, ಲೂಕ 10 70 ಜನ ಇದೆ. ಸೊ ಟೋಟಲ್ ಆಗಿ ನೋಡಿ, ಒಂದ್ ಕಡೆ ಮತ್ತೈದಲ್ಲಿ ಮಾತ್ರ ಬಂದು ನಾವು ತಿಳ್ಕೊಳ್ಳೋದೇನು ಬರೀ 12 ಶಿಷ್ಯರಂತ ಇಲ್ಲ. ಇದೆರಡು ಸೇರ್ಸ್ ನೋಡಿ ಈಗ, ಅದು 70 ಅಲ್ಲ, ಅದು 72 ಆಕ್ಚುಲಿ. ಅದು ರೌಂಡ್ ಫಿಗರ್ ಮಾಡಿ 70 ಅಂತ ಬರೆದಿರೋದು. ಒಂದೊಂದು ಗೋತ್ರದ ಲೆಕ್ಕ ಅದು 6 ಜನ ಅಂತ 12 ಗೋತ್ರಕ್ಕೆ 72 ಬರ್ತದೆ. ಅದು ಬಟ್ ಬರೆಯೋರು ರೌಂಡ್ ಫಿಗರ್ ಮಾಡಿ 70 ಅಂತ ಬರ್ದಿರೋದು. ಈಗ ಕೆಲವು ಕ್ರೈಸ್ತರು ನಂಬಲ್ಲ, ಇಲ್ಲಿ 70 ಅಲ್ಲ, 70 ಇರಲಿ. 70 + 12 ಎಷ್ಟಾಯ್ತು ಈಗ? 82 ಶಿಷ್ಯರುಗಳು. ಇವ್ರನ್ನ ಕಳಿಸಿರೋದು ಹೋಗಿ ಸುವಾರ್ತೆ ಸಾರಿ ಅಂತ. ಹಾಗಾದ್ರೆ ಸುವಾರ್ತೆ ಕರ್ತನ ಎಲ್ಲ ಕಡೆ ಏನ್ ಮಾಡಿಲ್ಲ, ಹೇಳಿಲ್ಲ. ಅವ್ರು ಇವ್ರನ್ನ ಕಳಿಸ್ಬಿಟ್ರು, ಅವ್ರು ಒಬ್ಬರೇ ಆಗ್ಬಿಟ್ರು. ಆಮೇಲೆ ಕೊನೆಗೆ ಮಾತ್ರ ಅವ್ರು ಯೆರೂಸಲೇಮ್ ಒಳಗೆ ಬಂದು ಎಲ್ಲರ ಜೊತೆಯಲ್ಲಿ ಸೇವೆ ಮಾಡಿದ್ರು. ಈಗ ನಮ್ಗೆ ಪಾಠ ಏನು? ಯಾಕೆ ಇಸ್ರೇಲ್ ಮನೆಯವರು ಮತ್ತು ಯಾಕೆ ಅಬ್ರಾಮ್ ಮನೆಯವರು, ಯಾಕೆ ಈ ತರ ಹೇಳ್ಬೇಕು? ಇದರಲ್ಲಿ ಏನ್ ಸತ್ಯ ಇದೆ? ಸೊ ನಾವು ಸ್ವಲ್ಪ ರಿಟರ್ನ್ ಹೋಗ್ಬೇಕೀಗ. ಓಕೆ, ಈಗ ನಾವು ಯಾವ ವಾಕ್ಯ ಓದೋಣ ಅದಕ್ಕೆ? ಅಬ್ರಾಮನ್ ಕರೆದಿರೋದು. ಈಗ ಅಬ್ರಾಮನ್ ಕರೆದಿರೋದು ಆದಿಕಾಂಡ 12 1 2 3. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಿಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಇಷ್ಟೇ ಹೇಳಿ ಅಬ್ರಾಮನ್ ಕರೆದಿರೋದು. ಈಗ ಇದಕ್ಕೆ ಸಪೋರ್ಟ್ ಆಗಿ ನೀವು ಲೂಕ 1:16 ನೋಡಿ. ಈಗ ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಇಸ್ರೇಲ್ಗೆ 15 ನೋಡಿ. ಆಗ 15 ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ನೋಡಿದ್ರ? ಸೊ ಫಸ್ಟ್ ಯೋಹಾನ್ ಬಂದಿರೋದು. ಯೋಹಾನ್ಗೆ ಕೊಟ್ಟಿರೋ ಸೇವೆ ಏನು? ಲೋಕದಲ್ಲಿರೋ ಪಾಪಿಗಳನ್ನು ತಿರುಗಿಸೋಕಲ್ಲ, ಅಬ್ರಾಮನೆಗಿರೋ ಪಾಪಿಗಳನ್ನು ಮಾತ್ರ. ಲಾಸ್ಟ್ ಟೈಮ್ ನಾವು ಹೇಳಿದ್ದೀವಿ ಇದು. ಅವರು ಕೆಲವರು ನೋಡ್ಬಿಟ್ಟು ಸದ್ದುಕಾಯರು ಫರಿಸೇಯರು ಅಂತಾನೆ. ಸೊ ಇಲ್ಲೂ ನೋಡಿ, ಅವ್ರು ಹುಟ್ಟುವಾಗ ಅವ್ರ ತಂದೆ ಪ್ರವಾದನೆ ಮಾಡ್ತಾ ಇರೋದು ಏನಂತ? ನಿನ್ನನ್ನು ದೇವರು ಆರಿಸ್ಕೊಂಡಿರೋದು ಇಸ್ರೇಲ್ ಅಲ್ಲಿರುವ ಜನರನ್ನು ವಾಪಸ್ಸು ಇಸ್ರೇಲ್ ದೇವರ ಕಡೆ, ಇಸ್ರೇಲ್ ಜನರನ್ನು ತಿರುಗಿಸೋಕೆನೆ ನಿನ್ನನ್ನು ಕರೆದಿರೋದು, ನಿನ್ನನ್ನು ಆರಿಸ್ಕೊಂಡಿರೋದು ಯೋಹಾನನ್ನು. ಈಗ 55 ಆತನು ನಮ್ಮ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಅಬ್ರಹಾಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯೆ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನನ್ನು ಕೈ ಹಿಡಿದಿದ್ದಾನೆ. ನೋಡಿದ್ರೆ? ಹಾಗಾದ್ರೆ ಏನು? ದೇವರು ಯೋಹಾನನ್ನು ಕಳಿಸಿರೋದು ಏನಕ್ಕೆ? ದೇವರ ಅಬ್ರಾಮಿಗೆ ಮತ್ತು ಅವರು ಸಂತಾನಗಳಿಗೆ ಮಾಡಿರುವ ವಾಗ್ದಾನಗಳು ಅದನ್ನು ನೆರವೇರಿಸಕ್ಕೆ ದೇವರು ಅವರನ್ನು ಕೈ ಹಿಡಿದಿರೋದಂತೆ, ಅವರನ್ನು ಕಾಪಾಡಕ್ಕೆ. ಈಗ ನೀವು ಅದು 64 ಓದಿ. ಕೂಡಲೇ ಅವನಿಗೆ ಬಾಯಿ ಬಂತು, ನಾಲಿಗೆ ಸಡಿಲವಾಯಿತು. ಅವನು ಮಾತಾಡುವ ಶಕ್ತಿಯುಳ್ಳವನಾಗಿ ದೇವರನ್ನು ಕೊಂಡಾಡಿದನು. ಇದನ್ನು ಕೇಳಿದ ನೆರೆಹೊರೆಯವರೆಲ್ಲ ಹೆದರಿಕೆ ಉಂಟಾಯಿತು. ಮತ್ತು ಈ ಎಲ್ಲ ಸಂಗತಿಗಳನ್ನು ಕುರಿತು ಯೂದಾಯದ ಮಲೆನಾಡಿನಲ್ಲೆಲ್ಲ ಮಾತಾಡಿಕೊಳ್ಳುತ್ತಿದ್ದರು. 65 64 ಅದೇ ಕೂಡಲೇ ಅವರಿಗೆ ಬಾಯಿ ಬಂತು ಅಷ್ಟೇನಾ? ಓಕೆ, ಅದು ಸ್ವಲ್ಪ ಮೇಲೆ ಕೇಳಿ ಆಗ್ತದೆ, ಅದೇ ಒಂದು ಪ್ರಾಬ್ಲಮ್. ಓದಿ ಕಂಟಿನ್ಯೂ ಮಾಡಿ. ಈಗ 74 ಬರ್ತದೆ, ಅದು 74 ಓದಿ. 74
ಆತನು ನಮ್ಮ ಪಿತೃಗಳಿಗೆ ದಯೆಯನ್ನು ತೋರಿಸುವವನಾಗಿಯೂ ಹಾ ನಮ್ಮ ಮೂಲ ಪಿತೃವಾದ ಅಬ್ರಹಾಮನಿಗೆ ಹಾ ಪ್ರಮಾಣ ಮಾಡಿಕೊಟ್ಟ ತನ್ನ ಪರಿಶುದ್ಧವಾದ ಒಡಂಬಡಿಕೆಯನ್ನು ಹಾ. ನೆನೆಸಿಕೊಳ್ಳುವವನಾಗಿಯೂ ಇದ್ದು ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಯಿಂದಲೂ ನಮ್ಮನ್ನು ತಪ್ಪಿಸಿ ನೋಡಿ, ಈ ರಕ್ಷಿಸಿದ್ದಾನೆ. ನಮ್ಮನ್ನು ಅಂತ ಹೇಳೋದು ಲೋಕವನ್ನು ಅಂತ ಹೇಳಿಲ್ಲ. ಈ ನಮ್ಮನ್ನು ಅಂತ ಹೇಳೋದು ಯಾರನ್ನು? ಅಬ್ರಾಮ ಜನರನ್ನು ಮಾತ್ರ. ಹಾಗಾದ್ರೆ ಯೋಹಾನು ಬಂದಿರೋದಷ್ಟೇ. ದೇವ್ರ ತನ್ನ ಮಗನನ್ನು ಕಳಿಸಿರೋದೇನು? ಫಸ್ಟ್ ಯಾರನ್ನು ಕಾಪಾಡ್ಬೇಕಂತೆ? ಅಬ್ರಾಮ ಮನೆಯವರು. ಅಬ್ರಾಮ ಮನೆಯವ್ರನ್ನು ಕಾಪಾಡೋದಕ್ಕೆ ಕಳಿಸಿರೋದು. ಪ್ರವಾದನೆ ಆಗ್ಬಿಟ್ಟಿದೆ. ಇದು ಊರೆಲ್ಲ ಏನಾಯ್ತು, ಸುದ್ದಿಯಾಗಿ ಹೋಯ್ತು. ನೋಡಿ, ಈಗ 2 ಕೆಲಸದವ್ರು ದೇವ್ರು ಕಳಿಸಿದ್ದಾರೆ. ಒಂದು ಯೋಹಾನು, ಇನ್ನೊಂದು ಯೇಸುವ. ಸೊ ಇವ್ರಿಗೆ ಸೇವೆ ಮಾಡ್ತಾರೆ ಅಂತಾನೆ ಇಲ್ಲಿ ಪ್ರವಾದನೆ. ಇದು ಊರೆಲ್ಲ ಏನಾಯ್ತು, ಸ್ಪ್ರೆಡ್ ಆಯ್ತು. ಸೊ ಖಂಡಿತ ಜನರಿಗೆ ಏನಾಯ್ತು, ದೇವ್ರು ತಿಳಿಸಿನೇ ಎಲ್ಲ ಮಾಡ್ತಾ ಇರೋದು. ಕಾರಣ ದೇವ್ರು ತಿಳಿಸೋದು ಏನ್ ಮಾಡಲ್ಲ ಯಾವ ವಿಷಯನು. ಕಾರಣ ನಾವು ಆಮೋಸ್ 3:7 ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು? ನೋಡಿದ್ರ, ದೇವರು, ಯೆಹೋವ ದೇವರು ಇಸ್ರೇಲ್ ಜನರಿಗೆ ತನ್ನ ಪ್ರವಾದಿಗಳು ಮುಖಾಂತರ ತಿಳಿಸದೆ ಯಾವ ವಿಷಯನೂ ಮಾಡಲ್ಲ. ಏನ್ ಮಾಡಿದ್ರು ಮೆಸ್ಸಿಯ ಆಗ್ಲಿ. ಸೊ ಮೆಸ್ಸಿಯನ್ ಕಳ್ಸೋ ಖಂಡಿತ ಏನ್ ಮಾಡ್ಬೇಕು? ಆ ಜನರಿಗೆ ನಾನು ಮೆಸ್ಸಿಯನ್ನು ಕಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬೇಕು. ಮೆಸ್ಸಿಯ ಮುಂಚೆ ದಾರಿ ಸಿದ್ಧ ಮಾಡೋರು ಯಾರು? ಅವ್ರ ಬಗ್ಗೆನೇ ಹೇಳಿದ್ರು. ನೀನ್ ದಾರಿ ಮಾಡ್ಬೇಕಂತ ನೀವು ಅದೆಲ್ಲ ಓದ್ ನೋಡಿ. ಆಗ ಜಕ್ಕರಿ ಅವ್ರ ಮಗನ ಬಗ್ಗೆ ಪ್ರವಾದನೆ ಮಾಡ್ತಿದ್ರೆ, ನೀನ್ ಅವ್ರಿಗೆ ದಾರಿ ಮಾಡ್ಬೇಕು. ಇದು ದೇವರು ಅಬ್ರಾಮ್ಗೆ ಮಾಡಿರುವ ಒಡಂಬಡಿಕೆದ ಫಲ, ಒಡಂಬಡಿಕೆ. ಸರಿ, ಈಗ ನೋಡಿ ಗಲಾತ್ಯ 3:16 ನೋಡಿ ಏನ್ ಪೌಲ್ ಹೇಳ್ತಿದ್ರು ನೋಡಿ ಒಡಂಬಡಿಕೆ ಬಗ್ಗೆ. ಸ್ವಲ್ಪ 12 ಓದಿ ಬದ. 3:12 ಓದಿ. ಗಲಾತ್ಯ 3:12. ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯು ಆಧಾರವಲ್ಲ, ಅದರ ನೇಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವನು ಎಂದು ಬರೆದದೆ. ಇದು ಧರ್ಮಶಾಸ್ತ್ರ ಬಗ್ಗೆ ಬರೆದಿರೋದು. ಧರ್ಮಶಾಸ್ತ್ರ ನಡೆಯೋದು ಜೀವ ಹೊಂದಬೇಕಂತ. ಓಕೆ, ಇನ್ನು ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ಈಗ ಏನಂತ ಬಂತು? ಈಗ ಅನ್ಯ ಜನರಿಗೂ ಏನಿದೆ? ಆಶೀರ್ವಾದ ಇದೆ. ಯಾವಾಗ? ಕ್ರಿಸ್ತನು ಸಾಯ್ಬೇಕು ಅದಕ್ಕೆ. ಸೊ ಕ್ರಿಸ್ತನು ಸತ್ತ ನಂತರನೇ ಅನ್ಯ ಜನರು ಬರೋದು. ಈಗ ಕ್ರಿಸ್ತನು ಸಾಯಲಿಲ್ಲ. ಇವಾಗ ಕ್ರಿಸ್ತನು ಸೇವೆ ಮಾಡ್ತಾ ಇರೋದು ಮತ್ತು ಯೋಹಾನ ಸೇವೆ ಮಾಡ್ತಾ ಇರೋದು ಯಾರಿಗೆ? ಅಬ್ರಾಮ್ ಮನೆಯವರಿಗೆ ಮಾತ್ರ. ಸೊ ಅದಕ್ಕೆ ನಾವೀಗ ಪಾಠ ಮಾಡ್ತಾ ಇರೋದೇನು? ಕ್ರಿಸ್ತನು ಏನ್ ಸೇವೆ ಮಾಡಿದ್ರು ಮತ್ತು ಅಬ್ರಾಮ್ ಮನೆ ಅಂತ ಹೇಳುವಾಗ ಏನ್ ಆಶೀರ್ವಾದ ಇದೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕಾಗಿದೆ. ಇನ್ನು ಕಂಟಿನ್ಯೂ ಮಾಡಿದ್ದಾರೆ. ಈಗ 16-17 ಬರ್ತದೆ. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬ 3ನೇ ಅಧ್ಯಾಯದಲ್ಲಿ 16-17 ಬನ್ನಿ. ನೀವೆಷ್ಟನೇ ಅಧ್ಯಾಯ ಓದ್ತಾ ಇರೋದು? ಒಳ್ಳೆಯದು. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ಓಕೆ, ನೆಕ್ಸ್ಟ್. ತನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. ಆ ಬಾಧ್ಯತೆಯು ಕರ್ಮ ಮಾರ್ಗದಿಂದ ದೊರೆಯುವುದಾದರೆ ಅದು ಇನ್ನೂ ವಾಗ್ದಾನದಿಂದ ದೊರೆಯುವುದಿಲ್ಲವೆಂದಾಯಿತು. ಆದರೆ ದೇವರು ಅದನ್ನು ಅಬ್ರಹಾಮನಿಗೆ ವಾಗ್ದಾನದ ಮೂಲಕವಾಗಿಯೇ ದಯಪಾಲಿಸಿದ್ದಾನೆ. ಅಲ್ಲಿದೆ ನೋಡಿ, ಮನುಷ್ಯರು ಸುಳ್ಳು ವಾಗ್ದಾನ ಮಾಡಿ ಸುಳ್ಳು ಹೇಳಂತ ಎಷ್ಟನೇ ವಾಕ್ಯ ಅದು? ಅಲ್ಲೇ ಇದೆ. ಮನುಷ್ಯರು ಸುಳ್ಳು ಹೇಳುವುದಿಲ್ಲ ಅಂತ ನಿಮಗೆ ಫಸ್ಟ್ ಹೇಳಿದೆ ನಾನು. ಅದು ನೀವು ಕನ್ನಡದಲ್ಲಿ ಗಲಾತ್ಯ 3 ಸಿಕ್ಕಿಲ್ವಾ? ಸಿಕ್ಕಿಲ್ಲ. ಅಲ್ಲೇ ಇದೆ ಬ್ರದರ್, ಸ್ವಲ್ಪ ಮೇಲೆ ಕೇಳಿ ಓದಿ. ಏನಂತಿರುತ್ತಲ್ಲ,
ಮನುಷ್ಯರು ಸುಳ್ಳು ಹೇಳಲ್ಲ ಅಂತ ಒಡಂಬಡಿಕೆ ಮಾಡಿದ್ಮೇಲೆ ಒಡಂಬಡಿಕೆಯು ಕೇವಲ ಮನುಷ್ಯನದಾಗಿದ್ದರೂ ಅದನ್ನು ಯಾರು ರದ್ದು ಮಾಡುವುದಿಲ್ಲ ಅಂತಿದ್ದಾರೆ. ಅದೇ ಅದೇ ಎಷ್ಟನೇ ವಾಕ್ಯ ಅದು? 15. ಹಾ, ಓದೀಗ. ಸಹೋದರರೇ, ಲೋಕದ ವ್ಯವಹಾರವನ್ನು ಹಿಡಿದು ಮಾತನಾಡುತ್ತೇನೆ. ಸ್ಥಿರಪಡಿಸಿದ ಒಂದು ಒಡಂಬಡಿಕೆಯು ಕೇವಲ ಮನುಷ್ಯನದಾಗಿದ್ದರೂ ಅದನ್ನು ಯಾರು ರದ್ದು ಮಾಡುವುದಿಲ್ಲ. ಹಾಗಾದ್ರೆ ಏನು? ಮನುಷ್ಯರು ಒಡಂಬಡಿಕೆ ಮಾಡಿ ಸುಳ್ಳು ಹೇಳಂತೆ. ಹಂಗಾದ್ರೆ ದೇವರು ಒಡಂಬಡಿಕೆ ಮಾಡಿ ಸುಳ್ಳು ಹೇಳ್ಬಿಡ್ತಾರೆ? ಇಲ್ಲ. ಅಲ್ಲಿ ಪೌಲ್ ಹೇಳೋದು ಅರ್ಥ ಮಾಡ್ಕೊಳ್ಳಿ ಏನಂತ, ಮನುಷ್ಯರೇ ಒಡಂಬಡಿಕೆ ಮಾಡಿದ್ರೆ ಒಳ್ಳೆ ಮನುಷ್ಯರು ಏನ್ ಮಾಡಲ್ಲ, ಸುಳ್ಳು ಹೇಳಲ್ಲ. ಹಂಗಾದ್ರೆ ದೇವರು ಒಡಂಬಡಿಕೆ ಮಾಡಿ ಸುಳ್ಳು ಹೇಳ್ಬಿಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ದೇವರು ಅಬ್ರಾಮ್ಗೆ ಮಾಡಿರೋ ಒಡಂಬಡಿಕೆ ಯಾವಾಗ ನೆರವೇರ್ತಾ ಇದೆ? ಕ್ರಿಸ್ತನ ಕಾಲದಲ್ಲಿ. ಹಾಗಾದ್ರೆ ನಾವೇನ್ ಮಾಡ್ಬೇಕೀಗ? ಅಬ್ರಾಮನ್ ಕರೆದಿರೋದು ಎಷ್ಟು ಡೀಟೇಲ್ ಆಗಿ ಅವ್ರು ಹೇಳ್ತಿದ್ರು ನೋಡಿ. ಇದು ಅಬ್ರಾಮ್ಗೆ ಮಾಡಿರೋ ವಾಗ್ದಾನ ಪ್ರಕಾರ ಇವಾಗ ಯೋಹಾನು ಮತ್ತು ಕ್ರಿಸ್ತನು ಯೇಸು ಈ ಭೂಮಿಯಲ್ಲಿ ಬಂದಿರೋದು ಏನಕ್ಕೆ? ಅಬ್ರಾಮ್ಗೆ ಮಾಡಿಕೊಟ್ಟಿರುವ ಒಡಂಬಡಿಕೆ ಅದನ್ನು ನೆರವೇರಿಸಕ್ಕೆ. ಅಲ್ಲಿ ಅನ್ಯ ಜನ ಅಂತ ಬಂದಿಲ್ಲ. ಕರ್ತನು ಬದುಕಿರುವಾಗ, ಲಾಸ್ಟ್ ಟೈಮ್ ನಾವು ಧರ್ಮಶಾಸ್ತ್ರ ಇನ್ನೂ ಇದೆ, ಕಾರಣ ಅವ್ರು ಸಿಲ್ವೆಲ್ ಸಾಯುವಾಗ ಶಾಪಗ್ರಸ್ತನಾಗೋದು. ಅಷ್ಟು ಕಾಲ ಇನ್ನೂ ಧರ್ಮಶಾಸ್ತ್ರ ಅದಕ್ಕೆ ಶಕ್ತಿ ಇದೆ, ಅದರ ಪ್ರಕಾರ ನಡಿಲೇ ಬೇಕು. ಅದಕ್ಕೆ ಯೇಸುವನ್ನು ಧರ್ಮಶಾಸ್ತ್ರ ಪ್ರಕಾರ ಏನ್ ಮಾಡಿರೋದು ಎಲ್ಲ ಅದನ್ನು ನಡೆದು ನೆರವೇರಿಸ್ಬೇಕಂತಾನೆ. ಮತ್ತೆ ಅದು 17 ಹೇಳ್ತಾರೋದು, ನಾನು ಧರ್ಮಶಾಸ್ತ್ರ ತೆಗೆದಾಗ ಬಂದಿಲ್ಲ, ಅದನ್ನು ನೆರವೇರಿಸೋಕೆ ಬಂದಿರೋದಂತ. ಸೊ ಹಾಗಾದ್ರೆ ಖಂಡಿತ ಅಬ್ರಾಮ್ಗೆ ಕೊಟ್ಟಿರೋ ವಾಗ್ದಾನವು ಮತ್ತೆ ಯೇಸುವಾಗೂ ಕನೆಕ್ಷನ್ ಇದೆ. ಸೊ ಅದು ನಾವು ತಿಳ್ಕೊಳ್ಬೇಕೀಗ. ಸೊ ದೇವರು ಅಬ್ರಾಮನ್ ಕರೆದ್ಬಿಟ್ಟು ಏನಂತ ಹೇಳಿದ್ರು, ಅಬ್ರಾಮು ನೀನು ಈ ಜನ ಬಿಟ್ಟು ನಾನು ತೋರಿಸೋ ಜಾಗಕ್ಕೆ ಹೋಗ್ಬೇಕು, ಅಲ್ಲಿ ನಾನು ನಿನ್ನನ್ನು ದೊಡ್ಡ ಜಾತಿ ದೊಡ್ಡ ಜನಾಂಗ ಮಾಡ್ತೀನಿ, ನಿನಗೆ ವಿರೋಧವಾಗಿ ಬರೋರನ್ನು ನಾನು ಆಶೀರ್ವದಿಸಕೊಡಲ್ಲ, ಅವ್ರಿಗೆ ನಾನು ಶಾಪನೆ, ಬಟ್ ನಿನಗೆ ಸಹಾಯ ಮಾಡ್ತಾರೆ ನೋಡಿ, ಅವ್ರಿಗೆ ನಿನ್ನ ಸಹಾಯ ನಿನ್ನ ಆಶೀರ್ವಾದ ಸ್ವಲ್ಪ ಪಾಲು ಅವ್ರಿಗೂ ಸಿಗ್ತದೆ ಅಂತ ಹೇಳ್ಬೋದು. ಇದು 12 ಹೇಳಿರೋದು. ಬಟ್ ನಾವು ನೋಡುವಾಗ ಆಮೇಲೆ ಅಬ್ರಾಮ್ಗೆ ಮಕ್ಕಳು ಹುಟ್ಟಿಲ್ಲ. 15 ಆಯ್ತು. 16 ಅಬ್ರಾಮ್ಗೂ ಹಾಗಾರಕ್ಕೂ ಇಷ್ಮಾಯಿಲ್ ಹುಡ್ತಾ ಇದ್ದಾರೆ. ಅದನ್ನು ದೇವ್ರಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ದೇವರು ಇದೆಲ್ಲ ನಾನು ಒಡಂಬಡಿಕೆ ಅಂತ ಹೇಳ್ಬಿಟ್ರು. ಅದಕ್ಕೆ ದೇವರು ಅಬ್ರಾಮ್ ಹತ್ರ 17ನೇ ಅಧ್ಯಾಯದಲ್ಲಿ ಮಾತಾಡೋ ವಿಷಯ ಓದ್ಬೇಕೀಗ. ಓದನ್ನ ಸ್ವಲ್ಪ ಲೈನಾಗಿ ಓದ್ಬೇಕು. ಸ್ಟಾರ್ಟಿಂಗಿಂದ 17 ಸ್ಟಾರ್ಟಿಂಗಿಂದ ಓದಿ 9 ವಚನಗಳ ತನಕ ಬರ್ತದೆ ಅದು ಆ ಸತ್ಯಗಳು. 1ರಿಂದ ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ನೋಡಿ ಈಗ ಹೇಳ್ತಾ ಇದ್ದಾರೆ ನೋಡಿ. ಹಾಗಾದ್ರೆ 12ನೇ ಅಧ್ಯಾಯದಲ್ಲಿ ಒಡಂಬಡಿಕೆ ಮಾಡಿಲ್ಲ, ಅಲ್ಲಿ ಏನ್ ಮಾಡಿದ್ರು? ವಾಗ್ದಾನ ಕೊಟ್ರು, ನಾನು ಮಾಡ್ತೀನಿ ಅಂತ. ಅದು ಬೇರೆ ಬಾಯಿ ಮಾತು. ಆದ್ರೆ ಅದು ಒಡಂಬಡಿಕೆ ಅಂದ್ರೆ ಡೀಲಿಂಗ್ ಆಗ್ಬೇಕು. ಈಗ ಪೇಪರ್ ಬರೀಬೇಕು. ನಾವು ಹೇಳ್ತೀವಲ್ಲ, ಬಾಯಿಯಲ್ಲಿ ನಾವು ಫಸ್ಟ್ ಮಾತಾಡ್ತೀವಿ ಕೂತ್ಕೊಂಡು, ಆಮೇಲೆ ಮಾಡ್ತೀವಿ ಅದನ್ನು ಎಗ್ರಿಮೆಂಟ್ ಅಂತ ಹೇಳ್ತೀವಿ. ಅದೇ ಮಾತುಗಳು ನಾವೇನಲ್ಲಿ ಕೂತ್ಕೊಂಡು ಮಾತಾಡಿದ್ದೀವಿ ಅದನ್ನೇ ಎಗ್ರಿಮೆಂಟ್ ಮಾಡೋದು. ಆಗ ಪೇಪರ್ ಏನ್ ಮಾಡ್ತೀವಿ ಎಲ್ಲವೂ ಬರೋದು, 2 ಕಡೆನೂ ಸೈನ್ ಆಗ್ಬೇಕು, ಅದಕ್ಕೆ ಸಾಕ್ಷಿಗಳು ಸೈನ್ ಆಗ್ಬೇಕು. ಅದೇ ತರ ದೇವ್ರು ಹೇಳ್ತಾ ಇದ್ದಾರೆ ಅಬ್ರಾಮ್ಗೆ, ಅಬ್ರಾಮು ನಾನು ನಿನಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದ್ದೀನಿ, ಬಟ್ ಇನ್ನೂ ನಾನು ಏನ್ ಮಾಡಿಲ್ಲ, ಲೀಗಲ್ ಆಗಿ ಏನೂ ಮಾಡಿಲ್ಲ. ಇವಾಗ ನಾನು ಹೇಳ್ತಾ ಇದ್ದೀನಿ, ನನ್ನ ಜೊತೆಯಲ್ಲಿ ಒಂದು ಒಡಂಬಡಿ, ಅರ್ಥ ಎಗ್ರಿಮೆಂಟ್, ನೀನು ನಾನು ಒಂದು ನಿಬಂಧನದೊಳಗೆ ಬರಬೇಕು. ನಾನು ಹಿಂಗೆ ಮಾಡ್ತೇನೆ, ನೀನು ಇದೇ ಥರ ಮಾಡಬೇಕು, ಹಂಗೆ ಮಾಡಿದ್ರೆ ಓಕೆ. ಅದಕ್ಕೆ ಅಬ್ರಾಮ್ ಹತ್ರ ದೇವ್ರು ಬಂದು ಹೇಳ್ತಾ ಇರೋದು, ನಾನು ಸರ್ವಶಕ್ತನು, ನೀನು ನನ್ನ ಮಾತು ಕೇಳಬೇಕು, ನೀನು ಇನ್ನೂ ಪರಿಪೂರ್ಣ ಆಗ್ಬೇಕು. ನೋಡಿ, ನೀನಿನ್ನೂ ಒಳ್ಳೆಯದಾಗಬೇಕು. ಹಂಗಾದ್ರೆ ಈಗ ಎಷ್ಟು ವರ್ಷ ಆಯ್ತು ಅಬ್ರಾಮನ್ ಕರೆದು? ಅಬ್ರಾಮನ್ ಕರೆಯುವಾಗ 75 ವಯಸ್ಸು ಎಲ್ಲ, ಆದಿಕಾಂಡ 12:4. ಇವಾಗ ಅಬ್ರಾಮ್ಗೆ ಎಷ್ಟು ವಯಸ್ಸಾಯ್ತು? 99. ಹಾಗಾದ್ರೆ ಎಷ್ಟು ವರ್ಷ ಅನುಭವ ಆಯ್ತು ದೇವರ ಮುಂದೆ? ಈಗ 24 ವರ್ಷ ಅನುಭವ ಆಗಿದ್ಮೇಲೆ ದೇವರು ಬಂದು ಅಬ್ರಾಮ್ಗೆ ಹೇಳ್ತಿದ್ದಾರೆ, ಅಬ್ರಾಮ್ ನೀನು ಇನ್ನೂ ಪರಿಪೂರ್ಣ ಆಗಿಲ್ಲ, ನಿನ್ನ ಜೊತೆಲಿ ನಾನು ಒಡಂಬಡಿಕೆ ಮಾಡ್ಕೊಳ್ಳೋಕ್ಕೆ, ಎಗ್ರಿಮೆಂಟ್ ಮಾಡೋಕ್ಕೆ ನನಗೆ ನೀನು ಇನ್ನೂ ಮೆಚ್ಚಿಸ್ತಾ ಇಲ್ಲ, ನಿನ್ನಲ್ಲಿ ಇನ್ನೂ ಸ್ವಲ್ಪ ಕೊರತೆಗಳು ಇದೆ, ನೀನು ಅದನ್ನ ಸರಿ ಮಾಡಿದ್ರೆ ಎಗ್ರಿಮೆಂಟ್. ನೋಡಿ, ಪರ್ಫೆಕ್ಟ್ ಆಗ್ಬೇಕು, ನೀನು ಪರಿಪೂರ್ಣ ಇದೆಯಲ್ಲ, ನೀನು ಪರಿಪೂರ್ಣ ಆಗ್ಬೇಕಂತಿದ್ಯಾ? ಓದಿದ್ರೆ ಈಗ ಹೌದು,
ಇದೆಯಲ್ಲ ಅದೇ ದೋಷವಿಲ್ಲದವನಾಗಿ ಇನ್ನು ಓದಿ. ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಅಬ್ರಹಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಇನ್ನು ಮುಂದೆ ನಿನಗೆ ಅಬ್ರಹಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ಫಸ್ಟ್ ಹೆಸರು ಅಬ್ರಾಮ್ ಅಂತ, ಇವಾಗ ಅಬ್ರಹಾಮ. ತುಂಬಾ ಜನರಿಗೆ ನೀನ್ ತಂದೆ ಆಗ್ಬೇಕು, ಅಬ್ರಹಾಮ್ ಅಂತ ಮಾಡ್ಬಿಟ್ರು. ಫಸ್ಟ್ ನೀನು ಉನ್ನತ ತಂದೆ ಅಂತ, ಅಬ್ರಾಮ್ ಹೈ ಫಾದರ್ ಅಂತ. ಈಗ ಫಾದರ್ ಆಫ್ ನೇಷನ್ಸ್, ತುಂಬಾ ಜಾತಿ ದೇಶಗಳಿಗೆ ನೀನೇನಾಗ್ಬೇಕು, ತಂದೆ ಆಗ್ಬೇಕು. ಇದು ನಿನಗೆ ಪ್ರಾಮಿಸ್, ಇದು ವಾಗ್ದಾನ, ಒಡಂಬಡಿ ಅಲ್ಲ. ಸೊ ಒಡಂಬಡಿ ಏನಂತ ನೋಡಿ. ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವರು. ನೋಡಿ, ಇದರಲ್ಲಿ ತುಂಬಾ ದೇಶಗಳು ಬರ್ತದೆ. ಇದು ಪ್ರಾಮಿಸ್, ಗ್ಯಾರಂಟಿ. ಒಡಂಬಡಿ ಬೇರೆ, ಒಡಂಬಡಿಕೆ ಮಾಡೋದು ಬೇರೆ. ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲಾ ತಲಾಂತರಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ಸೊ ನಾನೀಗ ಒಡಂಬಡಿಕೆನೂ ಮಾಡ್ತಾ ಇದ್ದೀನಿ ನೋಡಿ, ಎರಡು ಬಂತಲ್ಲಿ. ನಿನಗೆ ನಾನು ವಾಗ್ದಾನನೂ ಕೊಡ್ತಾ ಇದ್ದೀನಿ, ಪ್ರಾಮಿಸ್ಸು, ನಿನ್ನ ಜೊತೆ ನಾನು ಒಂದು ಎಗ್ರಿಮೆಂಟು ಮಾಡ್ತಾ ಇದ್ದೀನಿ. ಸೊ ಈ ಎಗ್ರಿಮೆಂಟ್ ಏನೀಗ, ಅದು ನಿನಗೂ ನಿನ್ನ ಸಂತಾನಕ್ಕೆ ಮಾತ್ರ. ಈ ಎಗ್ರಿಮೆಂಟು ಏನದು? ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು ಅಂದನು. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಗೊಂಡು ನಡೆಯಬೇಕು, ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲ ತಲಾಂತರದಲ್ಲಿ ಅದನ್ನು ಕೈಗೊಂಡು ನಡೆಯಬೇಕು. ನೀನು ನಿನ್ನ ಹಿಂದೆ ಬರುವ ಸಂತತಿಯವರು ಕೈಗೊಳ್ಳಬೇಕಾದ ನನ್ನ ನಿಬಂಧನೆಯು ಯಾವುದೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿಯಾಗಬೇಕೆಂಬುದೇ. ನೋಡಿದ್ರೆ ಇದು ಒಡಂಬಡಿ, ಇದು ಅಗ್ರಿಮೆಂಟ್. ಇದು ಮಾಡಿಕೊಂಡ್ರೆ ನೀವು ನನ್ನ ಜನ. ನೀವು ಇದು ಮಾಡಿಲ್ಲ, ನಿಮ್ಗೆ ಆಶೀರ್ವಾದ ಇದೆ, ಅಬ್ರಾಮ್ ಜನ ಅಂತ ಆಶೀರ್ವಾದ ಇದೆ. ಬಟ್ ಒಡಂಬಡಿ ಇರಲ್ಲ, ಎಗ್ರಿಮೆಂಟ್ ಇರಲ್ಲ, ಓನ್ಲಿ ಪ್ರಾಮಿಸ್, ಬ್ಲೆಸ್ಸಿಂಗ್ ಇದೆ. ನೋಡಿ, ಇದು ಎರಡು ಒಂದಲ್ಲ. ಏನದು ಒಡಂಬಡಿ? ನೀವೇನ್ ಮಾಡ್ಬೇಕು? ನೀನು ನಿನ್ನ ಮನೆಯವರೆಲ್ಲ ಏನ್ ಮಾಡ್ಬೇಕು? ಸುನ್ನತಿ ಮಾಡ್ಬೇಕು. ಎಷ್ಟನೇ ದಿನ? ನೀವು ಮಾನಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು, ಅದೇ ನಿಮಗೂ ನನಗೂ ಉಂಟಾದ ಒಡಂಬಡಿಕೆಗೆ ಗುರುತು. ಎಲ್ಲ ತಲಾಂತರಗಳಲ್ಲಿ ನಿಮ್ಮಲ್ಲಿರುವ ಪ್ರತಿಯೊಬ್ಬ ಗಂಡಸು ಮನೆಯಲ್ಲಿ ಹುಟ್ಟದವನಾದರೂ, ನಿನ್ನ ಸಂತತಿಯಲ್ಲಿ ಹುಟ್ಟದೆ ಅನ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡವನಾದರೂ 8 ದಿನಗಳ ವಯಸ್ಸುಳ್ಳವನಾದಾಗ ಅವನಿಗೆ ಸುನ್ನತಿ ಮಾಡಿಸಬೇಕು. ನೋಡಿದ್ರೆ ಎಷ್ಟನೇ ದಿವಸ ಸುನ್ನತಿ ಮಾಡ್ಬೇಕು? ಈಗ 8ನೇ ದಿವಸ. 8. ಇದು ದೇವ್ರ ಅಬ್ರಾಮ್ಗೆ ಹೇಳು, ಮಗು ಹುಟ್ಟಿ 8ನೇ ದಿವಸ ಸುನ್ನತಿ ಮಾಡಿ. ಇದೇನು? ಇದು ಒಡಂಬಡಿ, ಇದು ವಾಗ್ದಾನ ಅಲ್ಲ. ಸೊ ನೀವು ಅಬ್ರಾಮ್ಗೆ ಹುಟ್ಬಿಟ್ಟು 8ನೇ ದಿವಸ ಸುನ್ನತಿ ಮಾಡಿಲ್ಲ ಅಂದ್ರು ಅಬ್ರಾಮ್ಗೆ ಬರುವ ಆಶೀರ್ವಾದದಲ್ಲಿ ಪಾಲಿರ್ತದೆ. ಬಟ್ ಸುನ್ನತಿ ಮಾಡಿಲ್ಲ ಅಂದ್ರೆ ಒಡಂಬಡಿ ಏನ್ ಮಾಡಲ್ಲ, ದೇವ್ರು ಕಂಟಿನ್ಯೂ ಮಾಡಲ್ಲ. ಪ್ರಾಮಿಸ್ ಇರ್ತದೆ, ಬಟ್ ಕವನೆಂಟು ಇರಲ್ಲ. ಸೊ ಸುನ್ನತಿ ಮಾಡ್ಬೇಕು. ನೋಡಿದಾಗ ಇಲ್ಲಿ ಏನ್ ಬಂತು? ಅಬ್ರಾಮ್ಗೆ ಹುಟ್ಟೋರ್ಗೆ ಆಶೀರ್ವಾದ ಅಂತ ಒಂದು ಜನ ಇದ್ದಾರೆ, ಅಬ್ರಾಮ್ಗೆ ಹುಟ್ಟಿ ಒಡಂಬಡಿಯಲ್ಲಿ ಕಂಟಿನ್ಯೂ ಮಾಡೋರು ಇದ್ದಾರೆ. ಸೊ ಕೆಲವರು ಒಡಂಬಡಿ ಬಿಟ್ಟಿರ್ತಾರೆ, ಪ್ರಾಮಿಸಲ್ಲಿ ಇರ್ತಾರೆ, ಕೆಲವರು ಒಡಂಬಡಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಈ ಥರ 2 ಜನ ಇಲ್ಲೇ ಬಂತು, ಆಯ್ತಾ? ಫಸ್ಟ್ ಇಲ್ಲ, ಆಮೇಲೆ ಬರ್ತಾ ಬರ್ತಾ ಬರ್ತದೆ ಅದು, ಹೋಗ್ತಾ ಹೋಗ್ತಾ. ಏನೈತೆ ಈಗ? ದೇವ್ರ ಅಬ್ರಾಮ್ಗೆ ಹೇಳ್ಬಿಟ್ರು 8ನೇ ದಿವಸ ಸುನ್ನತಿ ಮಾಡಬೇಕು, ಇದು ನಿನಗೂ ನನಗೂ ಮತ್ತು ನಿನ್ನ ಸಂತಾನಕ್ಕೆ ನಾನು ಮಾಡುವ ಒಡಂಬಡಿ. ಸೊ ಈಗ ಯಾವ ಸಂತಾನ ದೇವ್ರು ಆರಿಸ್ಕೊಂಡ್ರು? ಅಲ್ಲಿ ಇಷ್ಮಾಯಿಲ್ ಏನ್ ಮಾಡಿದ್ರು? ಸುನ್ನತಿ ಆಯ್ತು. ಅಬ್ರಾಮ್ಗೆ ಸುನ್ನತಿ ಆಯ್ತು. ಅಬ್ರಾಮ್ ಮನೆಯಲ್ಲಿರೋ ಎಲ್ಲರೂ ಸುನ್ನತಿ ಮಾಡ್ಕೊಂಡ್ರು. ಹಾಗಾದ್ರೆ ಎಲ್ಲರಿಗೂ ಏನಿದೆ? ಒಡಂಬಡಿಕೆ ಇದೆಯಾ? ಹೌದು, ಇಲ್ಲ. ಕಾರಣ ಅಬ್ರಾಮ್ಗೂ ಅಬ್ರಾಮ ಮಗನಂತ ಹೇಳಿರೋದು, ಅರ್ಥ ಮಾಡ್ಕೊಳ್ಳಿ. ಸುನ್ನತಿ ನೀನು ನಿನ್ನ ಮಗ. ಆಗ ಇಲ್ಲಿ ಏನ್ ಬಂತು? ಇಷ್ಮಾಯಿಲ್ ಮಗನೇ, ಇಷ್ಮಾಯಿಲ್ ಮಗನೇ. ಆದ್ರೆ ಮನೆಯಲ್ಲಿ ಕೆಲಸದವರು ಅಲ್ಮ, ಕೆಲಸದವ್ರಿಗೆ ಏನ್ ಮಾಡಿದ್ರು? ಸುನ್ನತಿ ಮಾಡಿದಾರಲ್ಲ. ನೋಡಿ, ಆಗ ಅವ್ರ ಮಕ್ಕಳಲ್ಲ, ಬಟ್ ಅವ್ರು ಸುನ್ನತಿ ಮಾಡಿದ್ದಾರೆ. ಈಗ ಏನಾಗ್ತದೆ? ಕನ್ಫ್ಯೂಷನ್ ಬಂತಲ್ಲ, ಇದು ಫುಲ್ಲು ಅರ್ಥ ಆಯ್ತಲ್ಲ. ಸೊ ಆ ಥರ ಇರುವಾಗ ಏನಾಯ್ತು? ಈಗ
ಅಬ್ರಾಮ್ಗೆ ಈಸಾಕ್ ಹುಟ್ಟುವಾಗ 21:8 ಆದಿಕಾಂಡ 21:8 ಅದು ನಾವು ಕ್ಲಿಯರ್ ಮಾಡೋಣ ಏನಾಯ್ತಂತ ಬರ್ತಾ ಬರ್ತಾ ಮುಂದೆ. ಆ ಕೂಸು ಬೆಳೆದು ಮೂಲೆ ಬಿಟ್ಟಿತು. ಇಸ್ಸಾಕನು ಮೂಲೆ ಬಿಟ್ಟ ದಿನದಲ್ಲಿ ಅಬ್ರಹಾಮನು ದೊಡ್ಡ ಔತಣವನ್ನು ಮಾಡಿಸಿದನು. ಎಷ್ಟನೇ ವಾಕ್ಯ? 9-8 ಅದು 8 ಬ್ರದರ್. ಆಗ ನೆಕ್ಸ್ಟ್ ವಾಕ್ಯದಲ್ಲಿ ಬರ್ಬೇಕಾಗ ನೋಡಿ. ಆದರೆ ಐಗುಪ್ತಳಾದ ಹಾಗಾರಳಲ್ಲಿ ಮೇಲೆ ಇದೆ ಬ್ರದರ್, ಸ್ವಲ್ಪ ಮೇಲೆ ಇರಬೇಕು. 8ನೇ ದಿವಸ ಸುನ್ನತಿ ಮಾಡಿದಂತೆ ಇದೆ ನೋಡಿ ಅಲ್ಲಿ. ಅಲ್ಲಿ ಬದಲು ಒಂದು ವಾಕ್ಯ ಮೇಲೆ ನೋಡಿ. ಇಸ್ಸಾಕನೆಂದು ಹೆಸರಿಟ್ಟು 8ನೇ ದಿನದಲ್ಲಿ ದೇವರ ಅಪ್ಪಣೆಯ ಮೇರೆಗೆ ಸುನ್ನತಿ ಮಾಡಿದನು. ಎಷ್ಟನೇ ವಾಕ್ಯ ಅದು? 4 4 ಹಾಕಿದ್ದಾರೆ. ಇಂಗ್ಲಿಷ್ ಬೈಬಲ್ 8 ಅದಕ್ಕೆ ಸ್ವಲ್ಪ ಸಿಕ್ಕಿಲ್ಲಂದ್ರೆ ಮೇಲೆ ಕೆಳಗೆ ನೋಡಿ. ಇವರು ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡೋದು ಇಲ್ಲಿ ಕೊನೆಗಿರೋದು ಸ್ಟಾರ್ಟಿಂಗ್ ಅಲ್ಲಿ ಬರ್ಬಿಡ್ತಾರೆ. ಒಂದೊಂದು ಸತಿ ಇಂಗ್ಲಿಷ್ ಅಲ್ಲಿ ಸ್ಟಾರ್ಟಿಂಗ್ ಅದು ಕೊನೆಯಲ್ಲಿ ಇರ್ತದೆ. 1-2-3 ವಚನ ಮೇಲೆ ಕೆಳಗೆ ನೋಡಿ ಅಷ್ಟೇ ಓದೋರು. ಈಗ ನಾನು ಇಂಗ್ಲಿಷ್ ಬೈಬಲ್ ಬೇಸ್ ಮಾಡಿ ಕೋಟ್ ಮಾಡೋದು, ಓಕೆನಾ? ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ನಿಮ್ಗೆ, ನಾನು ಇಂಗ್ಲಿಷ್ ಬೈಬಲ್ ಬೇಸ್ ಮಾಡೋದು. ಸ್ವಲ್ಪ ಮೇಲೆ ಕೆಳಗೆ ನೋಡಿ. ಈಗ ನೆಕ್ಸ್ಟ್ ಏನಾಯ್ತು? 8ನೇ ದಿವಸ ಈಸಕ್ಕೆ ಸುನ್ನತಿ. ಈಗ ಈಸಕ್ಕೆ ಏನಾಯ್ತು? ಅಬ್ರಾಮ್ ನಂತರ ಬಂದಿರುವ ಮಗ. ಆಗ ಇಸ್ಮಾಯಿಲು ಸುನ್ನತಿ ಮಾಡಿದ್ರೆ ನನ್ನ ಮಗನೇ, ಆಯ್ತಾ? ಸೊ ಹೋಗ್ತಾ ಹೋಗ್ತಾ ಏನಾಯ್ತು? ಇವ್ರು ದೊಡ್ಡ ಜನ ಅಂತ ಆಗ್ಬಿಟ್ರು. ಆಮೇಲೆ ದೇವ್ರು ಇವ್ರನ್ನ ಐಗುಪ್ತಿಗೆ ಕರ್ಕೊಂಡು ಹೋದ್ರು. ಐಗುಪ್ತಿಂದ ವಾಪಸ್ ಕರ್ಕೊಂಡು ಬರುವಾಗ ಸುನ್ನತಿ ಈಗ ತಿರ್ಗಾ ಯಾರೊಬ್ರು ಕೊಟ್ರಂತೆ ರೂಲ್ ನೋಡಿ. ಎಲ್ಲೂ ನೋಡೋಣ, ಇದು ಎಷ್ಟು ಹೇಳ್ತಿದ್ದಾರೆ ನೋಡಿ. ಯೋಹಾನ 7:23. ಮೋಶೆಯ ನೇಮವನ್ನು ಮೀರಬಾರದೆಂದು ಒಬ್ಬನು ಸಬ್ಬತ್ ದಿನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳುವುದಾದರೆ ನಾನು ಸಬ್ಬತ್ ದಿನದಲ್ಲಿ ಒಬ್ಬ ಮನುಷ್ಯನನ್ನು ಸಂಪೂರ್ಣ ವಾಕ್ಯ ಮೇಲೆ ಓದಿ. ಮೋಶೆಯು ನಿಮ್ಗೆ ಸುನ್ನತಿ ಎಂಬ ಸಂಸ್ಕಾರವನ್ನು ನೇಮಿಸಿದನು. ನೋಡಿದ್ರೆ ಆಕ್ಚುಲಿ ನಿಜವಾಗಿ ಯಾರು ಸುನ್ನತಿ ಕೊಟ್ಟಿರೋದು? ದೇವರು. ಬಟ್ ಎಷ್ಟೋ ಹೇಳ್ತಾ ಇರೋದು ದೇವರಲ್ಲ. ಮೋಶೆ ನಿಮ್ಗೆ ಸುನ್ನತಿಯ ಸಂಸ್ಕಾರ ಕೊಟ್ರಂತ ಅದು ಕರ್ತನಿಗೆ ಗೊತ್ತಿರ್ಬೇಕಲ್ಲ. ಸುನ್ನತಿ ಹೇಳಿರೋದು ಯಾರು? ದೇವರು. ಬಟ್ ಇಲ್ಲಿ ಎಷ್ಟೋ ಹೇಳೋದು ನೋಡಿ. ಕರ್ತನ ಲಾಸ್ಟ್ ಟೈಮ್ ನೋಡಿದ್ವಿ, ನಾನು ಏನ್ ಹೇಳ್ಬೇಕು, ಹೌದು ಇಲ್ಲ, ನೀನ್ ಏನ್ ಹೇಳ್ಬೇಕು ಅಂತೆಲ್ಲ ಕಳಿಸಿರುವಾಗ ಇದಕ್ಕೂ ಡಿಫ್ರೆನ್ಸ್ ಇಲ್ವಾ? ದೇವ್ರು ಕೊಟ್ಟಿದ್ದಕ್ಕೂ ಮೋಸೆ ಕೊಟ್ಟಿದ್ದಕ್ಕೂ ಹೇಳೋದಕ್ಕೆ ಡಿಫ್ರೆನ್ಸ್ ಇಲ್ವಾ? ಹಾಗಾದ್ರೆ ಏನೋ ಸತ್ಯ ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಅದಕ್ಕೆ ನಾನು ನಿಮ್ಗೆ ಲಾಸ್ಟ್ ಟೈಮು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಅಬ್ರಾಮನ್ ಕರೆದು 430 ವರ್ಷ ನಂತರ ಏನ್ ಮಾಡಿದ್ರು? ಮೋಶೆ ಮುಖಾಂತರ ಒಂದು ಧರ್ಮಶಾಸ್ತ್ರವನ್ನು ಕೊಟ್ಟರು. ಹಾಗಾದ್ರೆ ಅಬ್ರಾಮ್ಗೆ ಏನಿತ್ತು ಸ್ಟಾರ್ಟಿಂಗ್ ನಾವು ನೋಡಿದ್ವಿ ಇಲ್ಲಿ. ಅಬ್ರಾಮ್ಗೂ ಬೇರೆ ತರ ಧರ್ಮಶಾಸ್ತ್ರ ದೇವ್ರು ಕೊಟ್ಟಿದ್ರು. ಅದರಲ್ಲಿ 1-2-3 ನಾವು ನೋಡಿದೀವಿ ಅಲ್ವಾ? 10ರಲ್ಲಿ 1 ಭಾಗ ಅದು ಅಬ್ರಾಮ್ಗೆ ಇತ್ತು. ಹೌದಾ? ನೆನಪಿದೆಯಾ? ಈಗ ಅದು ಅಬ್ರಾಮ್ಗೆ ದೇವ್ರು ಕೊಟ್ಟಿರೋದು ಮತ್ತು 430 ವರ್ಷ ಆಗಿದ್ಮೇಲೆ ಮೋಶೆ ಕೊಟ್ಟಿರೋ ಧರ್ಮಶಾಸ್ತ್ರ. ಸೊ ಹಾಗಾದ್ರೆ ಈಗ ಮೋಶೆ ಧರ್ಮಶಾಸ್ತ್ರ ಕೊಡುವಾಗ ಏನ್ ಬರೆದ್ರ ಅಂತ ನೋಡ್ಬೇಕು. ಸ್ವಲ್ಪ ಚೇಂಜಸ್ ಏನಾದ್ರು ಮಾಡಿದ್ರ ಅಂತ. ಕಾರಣ ಇದೇನು? ದೇವರು ಮೋಶೆ ಮುಖಾಂತರ ಮಾಡುವ ಒಂದು ಒಡಂಬಡಿ, ಇದು ರಕ್ತದ ಮುಖಾಂತರ ಬರುವ ಒಡಂಬಡಿ. ಹಾಗಾದ್ರೆ ಅಬ್ರಾಮ್ ಒಡಂಬಡಿ ಒಳಗೆ ಮೋಶೆ ಮುಖಾಂತರ ದೇವರು ಇನ್ನೊಂದು ಒಡಂಬಡಿಯನ್ನು ಮಾಡ್ತಿದ್ದಾರೆ ಈಗ. ಸೊ ಅಬ್ರಾಮ್ ಒಳಗೆ ಇದೆಲ್ಲ ನಾವು ಇನ್ನೂ ಡೀಟೇಲ್ ಆಗಿ ಒಂದೊಂದು ಕ್ಲಾಸ್ ಹಿಂದೆ ಹೋಗ್ತೀವಿ ನಾವು. ಈ 430 ವರ್ಷದ ಸ್ಟೋರಿ ಏನಂತ ಇನ್ನೂ ನಾವು ಟಚ್ ಮಾಡ್ತಾ ಇಲ್ಲ. ಇವಾಗ ನಾವು ಹೇಳ್ತಾ ಇರೋದನ್ನು ಮೋಶೆ ಹೇಳಿರೋ ಪ್ರವಾದಿ ಯಶ್ವ. ಸೊ ಮೋಶೆ ಬಂದಿರೋ ಧರ್ಮಶಾಸ್ತ್ರ, ಯಶ್ವ ಅದನ್ನು ತೀರಿಸ್ಬೇಕಂತ ಧರ್ಮಶಾಸ್ತ್ರ. ಇದು ಇವಾಗ ನಾವು ಟಚ್ ಅದಕ್ಕೆ ಅಬ್ರಾಮ್ ಮನೆ ಮತ್ತು ಇಸ್ರೇಲ್ ಮನೆಯವ್ರನ್ನ ಏನಕ್ಕೆ ಹೇಳ್ಬೇಕಲ್ಲಿ? ನೀವು ಅಬ್ರಾಮ್ ಮನೆಗೆ ಹೋಗಿ ಸುವಾರ್ತೆ ಹೇಳ್ಬೇಕು ಮತ್ತು ಇಸ್ರೇಲ್ ಮನೆಯವ್ರಿಗೆ ಹೋಗಿ ಸುವಾರ್ತೆ ಹೇಳ್ಬೇಕು. ಏನಕ್ಕೆ ಈ ತರ ಹೇಳಿದ್ರು? ಯಾಕೆ ಈ ಪದಗಳು ಚೇಂಜ್ ಆಯ್ತು? ಇದ್ರ ಹಿಂದೆ ಇರುವ ರಹಸ್ಯ ಏನು? ಹಾಗಾಗಿ ಏನಾಯ್ತು? ಮೋಶೆ ಒಡಂಬಡಿ ಕೊಡುವಾಗ, ಧರ್ಮಶಾಸ್ತ್ರ ಕೊಡುವಾಗ, ಮೋಶೆ ಕೊಟ್ಟಿರೋ ಫಸ್ಟ್ ಧರ್ಮಶಾಸ್ತ್ರ ಯಾವ್ದಂತ ಗೊತ್ತಾ? ಮೋಶೆ ಧರ್ಮಶಾಸ್ತ್ರ ಇನ್ನು ಕೊಟ್ಟೇ ಇಲ್ಲ. ಬೆಟ್ಟದ ಮೇಲೆ ಹತ್ಬಿಟ್ಟು ಇಳಿಬೇಕಲ್ಲ, ಅವಾಗಲ್ಲ ಧರ್ಮಶಾಸ್ತ್ರ ಕೊಟ್ಟಿರೋದು. ಹೌದಾ? ಹೌದು. ಈಗ ಮೋಶೆ ಧರ್ಮಶಾಸ್ತ್ರ ಕೊಟ್ರಲ್ಲ ಅವ್ರಿಗೆ. ಸೊ ಯಾವಾಗ ಕೊಟ್ರು? ಅವ್ರು ಬೆಟ್ಟ ಏನ್ ಮಾಡಿದ್ರು? ಹತ್ತಿದ್ರೆ 40 ದಿವಸ ಆಯ್ತಾ? ಆಮೇಲೆ ಕೆಳಗೆ ಇಳಿದೇನ್ ಮಾಡಿದ್ರು? ದೇವ್ರು ನನ್ನ ಸಂಗಡ ಮಾತಾಡಿದ್ದಾರೆ, ದೇವ್ರು ನನ್ಗೆ ಇದೆಲ್ಲ ಬರೆದು ಕೊಟ್ರು. ಫಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ ದೇವ್ರು ಅದು ಕೊಟ್ಟಿದ್ದು. ಅವ್ರು ಬರೆದು ಏನ್ ಮಾಡಿದ್ರು? ಒಂದು ಧರ್ಮಶಾಸ್ತ್ರ ಬುಕ್ಕನ್ನು ಮಂಜೂಷ ಪೆಟ್ಟಿಗೆ ಇಕ್ಕಿದ್ರೆ ಅದು ಯಾವಾಗ ಬಂತು? ಅದು ಐಗಿಪ್ತು ಬಿಟ್ಟು 3ನೇ ತಿಂಗಳಿಗೆ ಬಂದಿರೋದು. ಕೆಂಪು ಸಮುದ್ರ ದಾಟಿ
3ನೇ ತಿಂಗಳಿಗೆ 3 ತಿಂಗಳಾಗಿದ ಮೇಲೆನೆ ದೇವ್ರ ಧರ್ಮಶಾಸ್ತ್ರ ಕೊಟ್ಟರು. ಹೌದಾ? ಸೊ ಈಗ ಅದು ಓಪನ್ ಆಗಿ ಬಂದಿರೋ ಧರ್ಮಶಾಸ್ತ್ರ. ಯೆಶುವ ಹೇಳ್ತಾ ಇದ್ದಾರಲ್ಲ, ಮೋಶೆ ನಿಮ್ಗೆ ಒಂದು ಸಂಸ್ಕಾರ ಕೊಟ್ಟರಲ್ಲ, ಸುನ್ನತಿದು. ಸೊ ಅದು ಯಾವಾಗ ಬಂತು? ಸೊ ಮೋಶೆ ಆ ಧರ್ಮಶಾಸ್ತ್ರ ಕೊಡೋಕ್ ಮುಂಚೆ ಫಸ್ಟ್ ಒಂದು ಧರ್ಮಶಾಸ್ತ್ರ ಕೊಟ್ಟು, ಬೆಟ್ಟನೂ ಹತ್ತಿಲ್ಲ, ಏನೂ ಇಲ್ಲ. ಯಾವಾಗ ಎಲ್ಲಿದ್ರು? ಐಗುಪ್ತಲ್ಲೇ ಇದ್ರು. ಆವಾಗಲೇ ಒಂದು ಧರ್ಮಶಾಸ್ತ್ರ ಕೊಟ್ಟರು. ಆ ಧರ್ಮಶಾಸ್ತ್ರನೇ ವಿಮೋಚನ ಕಾಂಡ 12. ತುಂಬಾ ಮುಖ್ಯವಾಗಿರೋ ಒಂದು ವಿಷಯ ಅದು. ಸೆಪ್ರೇಟ್ ಒಂದು ಲಾ ಅದು. ಅದೇನು? ಪಸ್ಕಾ ಅಂತ ಹಬ್ಬದ ಒಂದು ಧರ್ಮಶಾಸ್ತ್ರ. ನೀವು ಮೊದಲನೇ ತಿಂಗಳು 14ನೇ ದಿನಕ್ಕೆ ನೀವು ಪಸ್ಕಾ ಅಂತ ಹಬ್ಬ ನೀವು ನಿಮ್ಮ ತಲಾಂತರ ನಿಮ್ಮ ಮಕ್ಕಳು ಮಾಡ್ತಾನೇ ಇರಬೇಕು. ನೋಡಿದ್ರೆ, ಸೊ ಇದು ಯಾವಾಗ ಬಂತು? ಇದೆಲ್ಲ ಫಸ್ಟ್ ಬಂತು ಈಗ 12ನೇ ಅಧ್ಯಾಯದಲ್ಲಿ. ಸೊ ನಾವು ಅದು ಫುಲ್ ಡೀಟೇಲ್ ಸಮಯ ತಗೊಳ್ತದೆ. ಅದಕ್ಕೆ ನಾವು ಹೊಸ ಒಂದು ಚೇಂಜ್ ಏನು ಮಾಡೋದಂತ ನೋಡ್ಬೇಕು. ಯಾರು? ನಮ್ಮ ಮೋಶೆ. ಸೊ ಮೋಶೆ 12ನೇ ಅಧ್ಯಾಯದಲ್ಲಿ 42 ಓದಿ. ವಿಮೋಚನ ಕಾಂಡ, ನಿರ್ಗಮನ. ಯೆಹೋವನು ಆ ರಾತ್ರಿಯಲ್ಲಿಯೇ ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಅವರು ಈ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಬೇಕು. ಇಸ್ರಾಯೇಲ್ಯರೆಲ್ಲರೂ ತಲಾಂತರಕ್ಕೂ ಯೆಹೋವನಿಗೆ ಈ ಜಾಗರಣೆಯನ್ನು ಮಾಡಬೇಕು. ಇದು ಲಾ ಆಫ್ ಪಾಸ್ ಓವರ್, ಇದು ಲಾ ಆಫ್ ಪಸ್ಕಾ ಅಲ್ವಾ? ಇದೇ ಫಸ್ಟ್ ಬಂದಿರುವ ಧರ್ಮಶಾಸ್ತ್ರ. ಇನ್ನು ಅವ್ರು ಐಗುಪ್ತ ಬಿಟ್ಟು ಹೋಗಿಲ್ಲ, ಇನ್ನು ಬೆಟ್ಟ ಹತ್ತಿಲ್ಲ, ಏನೂ ಇಲ್ಲ. ಅದಕ್ಕೆ ಮುಂಚೆನೇ ದೇವರು ಹೇಳೋದು, ಇದು ನೀನು ಫಸ್ಟ್ ಕೊಡಬೇಕು. ಸೊ ಈ ಧರ್ಮಶಾಸ್ತ್ರ ಕೊಡುವಾಗ ಸ್ವಲ್ಪ ಚೇಂಜಸ್ ಮಾಡಿದ್ರು. ಅದಕ್ಕೆ ನಾವು ಇದು ಯೆಶುವ ಹೇಳಿದ್ರು, ಸುನ್ನತಿ ಯಾರು ಕೊಟ್ಟರು ನಿಮಗೆ? ಮೋಶೆ ಅಂತ. ಇಲ್ಲಿ ಮೋಶೆ ಸುನ್ನತಿಯನ್ನು ಕೊಡುವಾಗ ಅಲ್ಲಿ ಅಬ್ರಾಮ್ ಮಕ್ಕಳು ಸುನ್ನತಿ ಸರ್ವೆಂಟ್ ಅಂತ ಹೇಳಿದಾರಲ್ಲ, ಇಲ್ಲಿ ಏನು ಡಿಫ್ರೆನ್ಸ್ ಬಂತಂತ ನೋಡೋಣ. ಇನ್ನು ಕಂಟಿನ್ಯೂ ಮಾಡಿ. ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ಪಸ್ಕವನ್ನು ಆಚರಿಸಬೇಕಾದ ಕ್ರಮ ಹೇಗೆಂದರೆ, ಅನ್ಯನೊಬ್ಬನು ಅದರಲ್ಲಿ ಭೋಜನ ಮಾಡಬಾರದು. ನೋಡಿದಾಗ ಏನು? ಅನ್ಯನು ನಿಮಗೆ ಸೇರಿದವನು, ಬೇರೆ ಊರವರು, ಫಾರಿನರು, ಸ್ಟ್ರೇಂಜರು, ಪರಿಚಯ ಇಲ್ಲದವರು ಇದರಲ್ಲಿ ಏನು ಮಾಡಬಾರ್ದು? ಭಾಗವಹಿಸಲೇಬಾರ್ದು. ಆಯ್ತಾ? ನೋ ರೂಲ್ ಅವ್ರು ಬರ್ಬೇಕಂತ ಬೇಡ ಅಂತ ಹೇಳ್ಬಿಟ್ರು. ಇವ್ರು ಏನಾಗ್ತಾರೆ? ಈಗ ಅನ್ಯ ಜನರಾಗ್ಬಿಡ್ತಾರೆ. ಕರೆಕ್ಟ್? ಇವರು ಯಾರೆಲ್ಲ ಇದ್ರಲ್ಲಿ ಭಾಗವಹಿಸಲ್ಲ ಅವರೆಲ್ಲ ಏನಾಯ್ತು? ನೀವು ಅಬ್ರಾಮ್ ಜನ ಅಲ್ಲ, ಅಬ್ರಾಮ್ ಮನೆಯವರು ಅಲ್ಲ, ನೀವೇನು ಇಲ್ಲ, ನೀವು ಇಸ್ರೇಲ್ ಅವರೂ ಇಲ್ಲ. ಕಾರಣ ಇಸ್ರೇಲ್ ಅಂತ ಹೆಸರು ಯಾವಾಗ ಬಂತು? ಯಾಕೋಬ್ಗೆ ಒಂದು ಹೆಸರು ಕೊಟ್ಟರು ಅಲ್ವಾ? ಮತ್ತು ಆದಿಕಾಂಡ 28 ನೋಡ್ತೀವಿ ನಾವು. ಅದು ಆ ಹೆಸರು ಬಂದ ಮೇಲೆ, ಬಟ್ ದೇವ್ರು ಕರೆದಿಲ್ಲ ಅವರು. ಒಂದು ದೂತ ಬಂದು ಹೆಸರು ಕೊಟ್ಟರು. 32ರಲ್ಲಿ ದೇವ್ರು ಹೇಳ್ತಿದ್ದಾರೆ, ಇನ್ನು ಮುಂದೆ ನಾನು ನಿನಗೆ ಹೆಸರು ಕೊಡ್ತಾ ಇದ್ದೀನಿ. ದೂತ ಕೊಟ್ಬಿಟ್ಟು ಹೋದ್ರು 28, 22. ಬಟ್ 32ರಲ್ಲಿ ನೋಡುವಾಗ ದೇವರೇ ಬಂದು ತಿರ್ಗಿ ಏನು ಮಾಡ್ತಿದ್ದಾರೆ ಯಾಕೋಬ್ಗೆ, ನಾನೀಗ ಹೇಳ್ತಾ ಇದ್ದೀನಿ ನಿನ್ನ ಹೆಸರು ಇಸ್ರೇಲ್ ಅಂತ. ಸೊ ಅಲ್ಲಿಂದ ಏನಾಯ್ತು? ಅವರು ಯಾಕೋಬನ್ ಇಸ್ರೇಲ್ ಅಂತ ಹೆಸರು ಕೊಟ್ಟರು. ಈಗ ಇಸ್ರೇಲ್ ಏನು ಮಾಡ್ತಿದ್ದಾರೆ? ಯಾಕೋಬು ಐಗುಪ್ತ ಹೋಗಿ ಈಗ ವಾಪಸ್ ಬರುವಾಗ ಈ ಯಾಕೋಬ್ ಮಕ್ಕಳಿಗೆ ಹೆಸರೇನಂತ ಬಂತು? ಇಸ್ರೇಲ್ ಅಂತ ಬಂತು. ಸೊ ಅಬ್ರಾಮಲ್ಲಿ ಇರುವಾಗ ಏನಾಯ್ತು? ಇಸ್ರೇಲ್ ಅಂತ ಹೆಸರೇ ಇಲ್ಲ. ಸೊ ನಾವೇನು ನೋಡಿದ್ವಿ? ಇಸ್ರೇಲ್ ಮನೆಯವರು, ಅಬ್ರಾಮ್ ಮನೆಯವರು. ಸೊ ಇಸ್ರೇಲ್ ಅಂತ ಹೆಸರು ಬಂದಿರೋದು ಎಲ್ಲಿ? ಮೋಶೆ ಇವ್ರನ್ನ ಆಚೆ ಕರ್ಕೊಂಡು ಬರುವಾಗ. ಈಗ ಮೋಶೆ ಯಾರಿಗೆ ಒಡಂಬಡಿಕೆ ಕೊಡ್ತಾ ಇರೋದು? ಇಸ್ರೇಲ್ ಜನರಿಗೆ ಮೋಶೆ ಮುಖಾಂತರ. ಬಟ್ ದೇವ್ರು ಮಾಡಿರೋ ಒಡಂಬಡಿಕೆ ಅಬ್ರಾಮ್ ಹತ್ರ ಮಾಡಿರೋ ಒಡಂಬಡಿಕೆ, ಅದು ದೇವ್ರ ಅಬ್ರಾಮ್ ಹತ್ರ ಮಾಡಿರೋದು. ಇಲ್ಲಿ ಮೋಶೆ ಇಸ್ರೇಲ್ ಮನೆಯವ್ರ ಹತ್ರ ಮೋಶೆ ಮಾಡ್ತಾ ಇರುವ ಒಡಂಬಡಿಕೆ. ಕಾರಣ ಈಗ ಜನರಿಗೆ ಏನ್ ಹೆಸರು ಬಂತು? ಇಸ್ರೇಲ್ ಅಂತ ಹೆಸರು ಬಂತು. ಆಯ್ತಾ? ಈಗ ಓದಿ ಅದನ್ನು ಕಂಟಿನ್ಯೂ ಮಾಡಿ. ಏನ್ ಮಾಡ್ಬೇಕು? ಯಾರು ತಗೊಳ್ಬೇಕು? ಆದರೂ ನೀವು ಕ್ರಯಕ್ಕೆ ತೆಗೆದುಕೊಂಡ ದಾಸನು ಸುನ್ನತಿ ಮಾಡಿಸಿಕೊಂಡವನಾದರೆ ಮಾಡಬಹುದು, ಪರವಾಸಿಯು ಕೂಲಿಯವನು ಮಾಡಕೂಡದು. ನೋಡಿದ್ರೆ ಹಾಗಾದ್ರೆ ಏನು? ನೀವು ಕಾಸು ಕೊಟ್ಟು ತಗೊಂಡಿರುವ ಕೆಲಸದವನು, ಸ್ಲೇವ್, ಗುಲಾಮ್ ಅಲ್ವಾ? ಬೇರೆ ಕೆಲಸದವರಲ್ಲ, ಸಂಬಳ ತಗೊಂಡು ಹೋಗ್ಬಿಡ್ತಾರೆ ನೋಡಿ, ಅವರಲ್ಲ. ಇವ್ರು ಯಾರು? ನಿಮ್ಮ ಮನೆಯಲ್ಲೇ ಇರಬೇಕು. ಇವರಿಗೆ ಸ್ಲೇವ್ ಅಂತ ಹೇಳ್ತಾರೆ. ಕಿವಿ ಚುಚ್ಚಿಬಿಡ್ತಾರೆ. ಸೊ ಇವ್ರು ಏನು ಮಾಡೋಕ್ಕಾಗಲ್ಲ. ಇವ್ರು ಬೇರೆ ಇನ್ನೊಬ್ರು ಮನುಷ್ಯನಿಗೆ ಸೇವೆ ಮಾಡೋಕ್ಕೆ ಆಗಲ್ಲ. ಒಂದೇ ಮನೇಲಿ ಇರ್ಬೇಕು ಇವರು. ಇವ್ರದ್ದು ಮನೆ, ಕುಟುಂಬ ಎಲ್ಲ ನೋಡೋದು ಯಾರು? ಈ ಮನುಷ್ಯನೇ, ಈ ಯಜಮಾನ್ರು.
ಸೊ ಅದಕ್ಕೆ ಅವ್ರಿಗೆ ಹೇಳಿದ್ರು, ನಿಮ್ಮ ಮನೆಯಲ್ಲಿರುವ ಸೇವಕನು ಅವನು ಸುನ್ನತಿ ಆಗ್ಲೇಬೇಕೀಗ. ಕಾರಣ ನಿನ್ನ ಮನೆಯಲ್ಲಿ ಅವ್ನು ಸೇವಕನು, ಅವನು ಸುನ್ನತಿ ಮಾಡಿನೇ ನಿಮ್ಮ ಮನೆಯಲ್ಲಿ ಆ ಸೇವಕನಾಗಿ ಇಟ್ಕೊಳ್ಬೇಕು. ದಿನ ಬಂದು ಕೆಲಸ ಮಾಡಿ ಸಂಬಳ ತಗೊಂಡು ಹೋಗ್ತಾರೆ ನೋಡಿ, ಪರವಾಗಿಲ್ಲ, ಅವನು ತಗೊಳಕ್ಕಾಗಲ್ಲ. ಬಟ್ ಈ ಮನೇಲಿರೋನು ಏನು ಮಾಡ್ಬೋದು, ನಿನ್ನ ಮನೇಲಿರೋನು ತಗೊಳ್ಬೋದು. ಬಟ್ ನೋಡಿ, ಅವ್ರು ಅಬ್ರಾಮ್ ಹುಟ್ಟಿಲ್ಲ, ಇವ್ರು ಅನ್ಯ ಜನರೇ. ಆದರೆ ಇವ್ರು ಯಾರಾಗಿ ಬಂದಿದ್ದಾರೆ? ಅಬ್ರಾಮ್ ಮನೆಯಲ್ಲಿ ಕೆಲಸದಕ್ಕೆ ಬಂದಿರೋದು. ಸೊ ಅದಕ್ಕೆ ನೋಡಿ, ನಿನ್ನನ್ನು ಸಹಾಯ ಮಾಡೋರ್ಗು ನಾನೇನು ಮಾಡ್ತೇನೆ, ಸಹಾಯ ಮಾಡ್ತೇನೆ. ಆ ಒಂದು ಆಶೀರ್ವಾದದಲ್ಲಿ ಬಂತಾ ಇಲ್ವಾ ಇವರು? കാരണം ಇವ್ರು ಬಂದಿರೋದೇನು, ಯೆಹೋವ ದೇವರು ನನಗೆ ಇಷ್ಟ ಆಯಿತು, ಯೆಹೋವ ದೇವ್ರನ್ನ ಸೇವೆ ಮಾಡೋ ಒಂದು ಮನುಷ್ಯನ ಮನೇಲಿ ನಾನು ಕೆಲಸ ಮಾಡ್ತೀನಿ, ನನಗೆ ಇಷ್ಟನೇ, ನಾನು ನನ್ನ ದೇವರೆಲ್ಲ ಬಿಟ್ಬಿಡ್ತೀನಿ, ನಾನು ಇಲ್ಲಿ ಬಂದು ಸೇವೆ ಮಾಡ್ತೀನಿ. ಬಟ್ ನಾನು ಅಬ್ರಾಮ್ ಹುಟ್ಟಿರೋ ಮಗ ಅಲ್ಲ. ನಾನು ಯಾರು? ನಾನು ಬೇರೆ ಜಾತಿಯಿಂದ ಬಂದಿರೋನೆ, ಅಬ್ರಾಮ್ಗೆ ಹುಟ್ಟಿಲ್ಲ ನಾನು. ಆದರೆ ಅಬ್ರಾಮ್ ದೇವ್ರನ್ನ ಏನು ಮಾಡಿದ್ದೀನಿ, ಸ್ವೀಕಾರ ಮಾಡಿರೋದಕ್ಕೆ ನಾನು ಸುನ್ನತಿ ಮಾಡ್ಕೊಂಡಿದ್ದೀನಿ. ಆಗ ಈಗ ಯಾರು ಕೊಟ್ಟಿರೋದು? ಮೋಶೆ ಕೊಟ್ಟಿರೋ ಧರ್ಮಶಾಸ್ತ್ರ ಆಯಿತು. ಸುನ್ನತಿದು ಇದು ಎಷ್ಟು ಹೇಳ್ತಾ ಇರೋದು, ಇದು ಮೋಶೆ ಕೊಟ್ಟಿರೋದು. ಆಗ ನಾವು ತಿಳ್ಕೊಳ್ಬೇಕು, ಇದೇನಾಗ್ತದೆ, ಕಂಟಿನ್ಯೂ ಆಗ್ತದೆ ಇಲ್ವಾ ಈಗ? ಸೊ ಈ ಧರ್ಮಶಾಸ್ತ್ರದಲ್ಲಿ ಭಾಗವಹಿಸ್ಬೋದಲ್ಲ ಅವರು, ಯಾವುದು ಪಸ್ಕದಲ್ಲಿ. ಅವ್ರು ಯಾರು? ಇನ್ನೂ ಓದಿ ಸ್ವಲ್ಪ. ಒಂದೇ ಮನೆಯಲ್ಲಿ ಅದನ್ನು ಊಟ ಮಾಡಬೇಕು, ಅದರಲ್ಲಿ ಸ್ವಲ್ಪವನ್ನಾದರೂ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಕೂಡದು. ಆ ಪಶುವಿನ ಒಂದು ಎಲುಬನ್ನಾದರೂ ಮುರಿಯಕೂಡದು. ಇಸ್ರಾಯೇಲರೆಲ್ಲರೂ ಈ ಹಬ್ಬವನ್ನು ಆಚರಿಸಬೇಕು. ನಿಮ್ಮ ಬಳಿಯಲ್ಲಿ ವಾಸವಾಗಿರುವ ಪರದೇಶದವನು ಯೆಹೋವನಿಗೆ ಈ ಪಸ್ಕ ಹಬ್ಬವನ್ನು ಆಚರಿಸಬೇಕೆಂದು ಅಪೇಕ್ಷಿಸಿದರೆ ಅವನು ಅವನಿಗೆ ಸೇರಿರುವ ಗಂಡಸರೆಲ್ಲರೂ ಸುನ್ನತಿ ಮಾಡಿಸಿಕೊಳ್ಳಬೇಕು. ಒಂದು ಪರದೇಶಿ ಬಂದ್ಬಿಟ್ಟು ನಾನು ನಿಮ್ಮ ದೇಶದಲ್ಲಿ ಸೇರ್ಕೊಳ್ತೇನೆ, ಇಸ್ರೇಲ್ ಒಳಗೆ, ಆಗ ಏನ್ ಮಾಡ್ಬೋದು? ಸುನ್ನತಿ ಮಾಡಿ ಇಸ್ರೇಲ್ ಒಳಗೆ ಸೇರಿಸಿ. ಬಟ್ ಅಬ್ರಾಮ್ ಮನೆಯವರಂತ ಏನ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಇಸ್ರೇಲ್ ಒಳಗೆ ಮೇಂಟೈನ್ ಮಾಡಿರ್ತಾರೆ ಇಲ್ವಾ? ಏನಂತ? ಇವನು ಇಸ್ರೇಲ್ ಮನೆಯವನು, ನಾವು ಅಬ್ರಾಮ್ ಮನೆಯವರು. ಅರ್ಥ ಏನು? ಅಬ್ರಾಮ್ಗೆ ವಾಗ್ದಾನ ಆಗಿರೋ ಮಕ್ಕಳಿಗೆ ಬಂದಿರೋ ಸುನ್ನತಿ ನಮ್ದು. ಅದು ಮೋಶೆ ಕೊಟ್ಟಿರುವ ಪರದೇಶಿ ಇನ್ನೊಂದು ಊರಿಂದ ಅವನು ಬಂದು ಸ್ವೀಕಾರ ಮಾಡ್ಕೊಂಡು ಬಂದು ನಾನು ನಿಮ್ಮ ಜೊತೆ ಸೇರ್ಕೊಂಡು ಅಂತ ಹೇಳಿದ್ರೆ ಏನ್ ಮಾಡಿ, ಅವ್ನು ಕಿವಿ ಚುಚ್ಕೊಂಡು ಅವನು ಗುಲಾಮಾಗೆ ಬಡಿಸಿ ಅಂತ ಮಾಡಿ ಏನ್ ಮಾಡಿ ಅವನು ನಿಮ್ಮ ಜೊತೆಯಲ್ಲಿ. ಈಗ ನಿಮ್ಮಿಬ್ರಿಗೂ ಏನಿರ್ಬೇಕು, ಒಂದೇ ಧರ್ಮಶಾಸ್ತ್ರ ಇರ್ಬೇಕಂತ ಹೇಳಿದ್ರು ನೋಡಿ, ಅಲ್ಲಿದೆಯಲ್ಲ ಒಂದೇ ಧರ್ಮಶಾಸ್ತ್ರ ನಿಮ್ಮಿಬ್ರಿಗೂ. ತರುವಾಯ ಅವನು ಹತ್ತಿರ ಬಂದು ಈ ಹಬ್ಬವನ್ನು ಆಚರಿಸಬಹುದು, ಅಂತವನು ಸ್ವದೇಶದವನಂತೆಯೇ ಇರುವವನು. ಆದರೆ ಸುನ್ನತಿ ಮಾಡಿಸಿಕೊಳ್ಳದವನು ಆ ಭೋಜನವನ್ನು ಮಾಡಲೇ ಕೂಡದು. ಸ್ವದೇಶದವನಿಗೂ ನಿಮ್ಮಲ್ಲಿ ವಾಸವಾಗಿರುವ ಪರದೇಶದವನಿಗೂ ಒಂದೇ ವಿಧಿ ಇರಬೇಕು ಅಂದನು. ನೋಡಿದ್ರೆ ಈಗ ಸ್ವದೇಶಿಗೂ ವಿದೇಶಿಗೂ ಧರ್ಮಶಾಸ್ತ್ರ ಬೇರೆ ಬೇರೆ ಧರ್ಮಶಾಸ್ತ್ರ ಸೇಮ್ ಆಗಿರ್ತದೆ. ಬಟ್ ಪಸ್ಕದಲ್ಲಿ ಮಾಡಕ್ಕಾಗಲ್ಲ ಭಾಗವಹಿಸೋಕೆ. ಹಾಗಾದ್ರೆ ಸಿವಿಲ್ ಲಾ, ಸ್ಪಿರಿಚುವಲ್ ಲಾ, ಕರೆಕ್ಟ್ ಅಲ್ವಾ? ಸಿವಿಲ್ ಲಾ ಅಂದ್ರೆ ಏನು? ನಿಮ್ಗೆ ಎಷ್ಟು ಸಂಬಳ, ಎಷ್ಟು ಊಟ, ಎಷ್ಟು ಮನೆ, ಯಾವ ಜಾಗ, ಇದೆಲ್ಲ ಡಿಸೈಡ್ ಮಾಡೋದು ಇವರು. ಆದ್ರೆ ನಮ್ ದೇವ್ರನ್ನ ಸೇವೆ ಮಾಡಕ್ಕೆ ಆಗಲ್ಲ, ನಮ್ ದೇವಾಲಯಕ್ಕೆ ನೀವು ಬರೋಕ್ಕೆ ಆಗಲ್ಲ, ನಮ್ ಗ್ರಂಥಗಳು ನೀವು ಓದೋಕ್ಕಾಗಲ್ಲ, ನಮ್ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡಕ್ಕೆ ಆಗಲ್ಲ ಅಂತ ಏನಾಯ್ತು ಈಗ? ಡಿವಿಷನ್ ಬಂತ. ಸೊ ಅಬ್ರಾಮ್ ಮನೆಯವರು ಮತ್ತು ಕೆಲವು ಪರದೇಶಿಗಳು ಸ್ವದೇಶಿ ಆಗ್ಬಿಟ್ರು. ಅರ್ಥ ಮಾಡಿ, ಅಬ್ರಾಮ್ ಮನೆಯವರು ಕೆಲವು ಪರದೇಶಿಗಳು ಬಂದು ಸ್ವದೇಶಿ ಆಗ್ಬಿಟ್ರು. ಇವರಿಗೆ ಆತ್ಮೀಯ ಇದರಲ್ಲಿ ಪಾಲಿದೆ. ಆದ್ರೆ ಅದೇ ಊರಲ್ಲಿ ಕೆಲವರು ಪರದೇಶಿಯಾಗಿ ಕಂಟಿನ್ಯೂ ಮಾಡ್ತಾರೆ. ಅವ್ರು ಪರದೇಶಿಯಾಗಿ ಇರಲಿ, ಅವ್ರಿಗೂ ಧರ್ಮಶಾಸ್ತ್ರ ಇದೆ ಸೇಮ್. ಕಾರಣ ನೀವು ನೆನೆಸ್ಕೊಳ್ಬೇಕು, ನೀವು ಐಗುಪ್ತಲ್ಲಿರುವಾಗ ಹೆಂಗಿದ್ರಿ ಅಂತ. ಅದಕ್ಕೆ ನೀವು ಅವ್ರ ಜೊತೆಲಿ ಇರಿ, ನಿಮ್ ಜೊತೆಲಿ ಇರ್ಲಿ ಅವರು ಪರದೇಶಿ ಅವರು. ಬಟ್ ಅವ್ರು ಯಾರಾಗಿರ್ಬೇಕು? ಪರದೇಶಿ. ಹಾಗಾದ್ರೆ ಅನ್ಯ ಜನರಾಗಿ ನಿಮ್ ಜೊತೆಲಿ ಇರ್ತಾರೆ. ಬಟ್ ಕೆಲವು ಅನ್ಯ ಜನರು ಏನಾಗ್ಬೋದು? ಸ್ವಂತ ಜನ ಆಗ್ಬೋದು. ಬಟ್ ಸ್ವಂತ ಜನ ಆಗಿದ್ರೆ ಒಳಗೆ ಹೆಂಗಿರ್ತಾರೆ? ಸ್ವಂತ ಜನ. ಅದ್ರೊಳಗೆ ಇದು ಅಬ್ರಾಮ್ಗೆ ಹುಟ್ಟಿರೋ ಮಕ್ಕಳು, ಇದು ಅಬ್ರಾಮ್ ಮನೆಯಲ್ಲಿರುವ ಸೇವಕರುಗಳು, ಗುಲಾಮ್ಗಳು ಅಂತ. ಸರಿ ಆಯ್ತಾ? ಈಗ ಇದು ಎಲ್ಲಿಂದ ಬಂತು? ಇದು ಬಂದಿರೋದು ಮೋಶೆಯ ಸುನ್ನತಿಯ ಧರ್ಮಶಾಸ್ತ್ರ. ಸ್ವಲ್ಪ ಚೇಂಜಸ್ ಬಂತಲ್ವ ಈಗ? ಅಬ್ರಾಮಿಗೆ ಹೇಳಿಲ್ಲ. ಅಬ್ರಾಮ್ಗೆ ಹೇಳೋ ನಿನ್ ಮನೇಲಿ ಇರುವರೇ ಹೇಳ್ಬೇಕು, ಮಾಡ್ಬೇಕು. ನೀನ್ ಈಸಕ್ ನಿನ್ ಮಗ, ನಿನ್ ಮನೇಲಿರೋ ಸೇವಕರು. ಅದು ಇಲ್ಲಿ ಬಂತಲ್ಲ, ಗುಲಾಮ್ ಅಂತ ಬಂತು. ಬಟ್ ಇಲ್ಲಿ ಪರದೇಶಿ ಬೇರೆ ಇದೆ. ಸೊ ಪರದೇಶಿನೂ ಏನ್ ಮಾಡ್ಬೋದು? ಯಾರು ಬೇಕಾದ್ರೂ ಯಾವಾಗ್ಲೂ ಏನ್ ಮಾಡ್ಬೋದು? ಅಬ್ರಾಮ ದೇವರನ್ನು ಸ್ವೀಕಾರ ಮಾಡಬಹುದು. ಆ ಒಂದು ಫ್ರೀಡಮ್ ಅವ್ರಿಗಿತ್ತು, ಸ್ವತಂತ್ರ. ಅವ್ರು ಕಂಪಲ್ಷನ್ ಇಲ್ಲ, ನೀವು ಬರ್ಲೇಬೇಕಂತಿಲ್ಲ. ಅವ್ರಿಗೆ ಇಷ್ಟಪಟ್ಟು ಬಂದ್ರೆ ಬೇಡ ಅಂತ ಹೇಳ್ಬೇಡಿ. ಬಟ್ ಏನ್ ಮಾಡ್ಬೇಕು? ಅವ್ರ ಕಿವಿನು ಚುಚ್ಚಿ ಅವ್ರನ್ನು ಸ್ವದೇಶಿ ಅಂತ. ಆಗ ಇಬ್ರು ನಡ್ಕೊಂಡು ಹೋಗುವಾಗ, ಅಬ್ರಾಮ್ ಮನೆ ಜೊತೆ ಇರೋ ಇಬ್ರು ನಡ್ಕೊಂಡು ಹೋಗುವಾಗ
ಒಬ್ರು ಕಿವಿ ಚುಚ್ಚಿಲ್ಲ, ಇನ್ನೊಂದು ಕಿವಿ ಚುಚ್ಚಿರುವಾಗ ಏನಾಗ್ತದೆ, ಇಬ್ರು ಇಸ್ರೇಲ್ ಜನನೇ, ಬಟ್ ಒಬ್ಬ ಅಬ್ರಾಮ್ ಮನೆಯವರು, ಒಂದು ಇಸ್ರೇಲ್ ಮನೆಯವರು. ಅರ್ಥ ಆಯ್ತಾ ಈಗ? ಕ್ಲಿಯರ್ ಆಯ್ತಾ? ಸೊ ಒಂದೇ ಒಡಂಬಡಿಕೆ ಎಷ್ಟು ಜನ ಬಂತು ಈಗ? ಅಬ್ರಾಮ್ ಮನೆಯವರು ಬಂತು, ಇಸ್ರೇಲ್ ಜನವರು. ಅದೇಂದ್ರ ಇಸ್ರೇಲ್ಗೆ ಸೇರ್ಬೇಕಾಗ ಇಸ್ರೇಲ್ ಜನವರು ಬಂತು, ಇಸ್ರೇಲ್ ಮನೆಯವರು ಅಂತ ಬಂತು. ಈ ತರ ಇವ್ರು ನಡ್ಕೊಂಡು ಬರುವಾಗ ಕೆಲವರು ಸುನ್ನತಿ ಆಗಿಲ್ಲ ಈ ಮೋಶೆ ಕಾಲದಲ್ಲಿ. ದಾರಿಯಲ್ಲಿ ತುಂಬಾ ಜನ ಏನಾಗ್ಬಿಟ್ರು, ಸತ್ತೋಗ್ಬಿಟ್ರು. ಆಗ ಸಿಸ್ಟಮ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಸುನ್ನತಿ ಮಾಡಿದ್ರೆ ಸ್ವಲ್ಪ ದಿವಸ ಏನಾಗಬೇಕು, ಗಾಯ ವಾಸಿ ಆಗೋ ತನಕ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವು ಸುನ್ನತಿ ಮಾಡಿಲ್ಲ. ಈಗ ನೀವು ಅದನ್ನು ಯೋಶುವ 5ನೇ ಅಧ್ಯಾಯದಲ್ಲಿ ದೇವ್ರು ತಿರ್ಗಾ ಹೇಳ್ತಾರೆ ನೋಡಿ. 5ನೇ ಅಧ್ಯಾಯದಲ್ಲಿ ಯೋಶುವ 5 ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ದೇವರೇ ಹೇಳ್ತಿದ್ದಾರೆ ಅವರಿಗೆ. ಸ್ಟಾರ್ಟಿಂಗ್ ಏನದ? 2ನೇ ವಾಕ್ಯ, 5:2. ಆ ಸಮಯದಲ್ಲಿ ಯೆಹೋವನು ಯೆಹೋಶುವನಿಗೆ, ನೀನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಇಸ್ರಾಯೇಲ್ಯರಲ್ಲಿ ತಿರುಗಿ ಸುನ್ನತಿ ಮಾಡು ಎಂದು ಹೇಳಲು, ಅವನು ಕಲ್ಲಿನ ಚೂರುಗಳನ್ನು ಮಾಡಿಕೊಂಡು ಸುನ್ನತಿ ಗುಡ್ಡದಲ್ಲಿ ಇಸ್ರಾಯೇಲರಿಗೆ ಸುನ್ನತಿ ಮಾಡಿದನು. ಯೆಹೋಶುವನು ಸುನ್ನತಿ ಮಾಡಿದ್ದಕ್ಕೆ ಕಾರಣವೇನೆಂದರೆ, ಐಗುಪ್ತದಿಂದ ಹೊರಟು ಬಂದ ಗಂಡಸರಲ್ಲಿ ಯುದ್ಧ ವೀರರೆಲ್ಲ ಆ ದೇಶವನ್ನು ಬಿಟ್ಟ ನಂತರ ಅರಣ್ಯದಲ್ಲಿ ಸತ್ತು ಹೋದರು. ಅಲ್ಲಿಂದ ಬಂದ ಜನರಿಗೆಲ್ಲ ಸುನ್ನತಿಯಾಗಿತ್ತು. ಐಗುಪ್ತವನ್ನು ಬಿಟ್ಟ ನಂತರ ಅರಣ್ಯ ಪ್ರಯಾಣದಲ್ಲಿ ಹುಟ್ಟಿದವರಿಗೆ ಸುನ್ನತಿಯಾಗಿರಲಿಲ್ಲ. ಐಗುಪ್ತದಿಂದ ಬಂದ ಇಸ್ರಾಯೇಲ್ಯರು ಯೆಹೋವನ ಮಾತನ್ನು ಕೇಳದೆ ಹೋದದರಿಂದ ಅವರು ತಮ್ಮ ಭಟರೆಲ್ಲರೂ ಸಂಹಾರವಾಗುವ ತನಕ 40 ವರ್ಷ ಅರಣ್ಯದಲ್ಲಿ ಅಲಿಯುತ್ತಿರಬೇಕಾಯಿತು. ನೋಡಿ, ಬಂದಿರುವಾಗ ಏನಾಯ್ತು, ತುಂಬಾ ಇಸ್ರೇಲ್ ಜನರು ಮಿಕ್ಸ್ ಆಗ್ಬಿಟ್ಟು ಬಂದ್ರು. ಐಗುಪ್ತ ಜನ ಬಂದ್ಬಿಟ್ರು. ಈ ಅದ್ಭುತ ಎಲ್ಲ ನೋಡಿ ಎಲ್ಲ ಕೆಲವು ಜನ ಬಂದ್ಬಿಟ್ರು. ಅದಕ್ಕೆ ಏನ್ ಮಾಡ್ಲಿಲ್ಲ, 40 ವರ್ಷ ಇವ್ರು ಕರೆಕ್ಟಾಗಿ ವಿಧೇಯರಾಗಿ ನಡೀಲಿಲ್ಲ. ಅದಕ್ಕೆ ದೇವ್ರನ್ ಮಾಡ್ಬಿಟ್ರು, ನೀನ್ 40 ವರ್ಷ ಅನ್ನೋದನ್ನ ಏನಕ್ಕೆ ಇರಬೇಕು, ಈ ಅವಿಧೇಯರೆಲ್ಲ ಸಾಯ್ಬೇಕು, ಮತ್ತೊಂದು ಹೊಸ ತಲಾಂತರ ಹುಟ್ಟಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ದೇವ್ರು ಮೇಂಟೈನ್ ಮಾಡಿದ್ದಾರೆ ನೋಡಿ. 2 ಸಲ ಸೆನ್ಸಸ್ ಮಾಡ್ತಾರೆ. ಫಸ್ಟ್ ಟೈಮ್ ಸೆನ್ಸಸ್ ಮಾಡುವಾಗ ಅರಣ್ಯ 3ನೇ ಅಧ್ಯಾಯದಲ್ಲಿ ಎಷ್ಟು ಜನ ಇದ್ರು? 6 ಲಕ್ಷ ಗಂಡಸರು 20 ವಯಸ್ಸು ಮೇಲೆ ಇರೋರು. 40 ವರ್ಷ ನಂತರ ತಿರ್ಗಾ ಏನ್ ಮಾಡಿದ್ರು ಅವರು, ತಿರ್ಗಾ ಕೌಂಟಿಂಗ್ ಮಾಡಿದ್ರು. ಅವಾಗ್ಲೂ ಎಷ್ಟಿತ್ತು? 6 ಲಕ್ಷ ಜನ. ಹಾಗಾದ್ರೆ ಏನರ್ಥ? ಎಷ್ಟು ಬ್ಯಾಲೆನ್ಸ್ ಮಾಡಿದ್ರು. ಬಿಟ್ಟು ಬಂದಿರೋ ಎಷ್ಟು ಜನ ಸತ್ತೋಗ್ಬಿಟ್ರು, ಅದೇ ಸಮವಾಗಿ ಏನ್ ಮಾಡುದು ದೇವ್ರು, ಇನ್ನೊಂದು ಹೊಸ ತಲಾಂತರವನ್ನು ಅದೇ ಈಗ ಏನಾಯ್ತು, 6 ಲಕ್ಷ ಗಂಡಸರು ಬಿಟ್ಟು ಬಂದ್ರು. ಈಗ ಇಸ್ರೇಲ್ ಸೇರುವಾಗ 6 ಲಕ್ಷ ಗಂಡಸರು ಸೇರಿದ್ದಾರೆ. ಸೊ ಅದರಲ್ಲಿ ಈ ಹುಟ್ಟಿ ಬಂದಿರೋ ಕೆಲವರು ಏನಾಯ್ತು, ಸುನ್ನತಿ ಮಾಡಿಲ್ಲ ಅಂತ 40 ವರ್ಷದಲ್ಲಿ. ಸೊ ಕೆಲವರು 40 ವಯಸ್ಸಾಗಿರ್ತಾರೆ, ಸುನ್ನತಿ ಆಗಿರಲ್ಲ. ಹುಟ್ಟಿರೋ ಮಿಕ್ಕಿದವ್ರು ಮಾಡಿದ್ದಾರೆ. ಸೊ 20 ವಯಸ್ಸು ಕೆಳಗೆ ಇರೋರು ಅಲ್ವಾ, 20 ವಯಸ್ಸು ಮೇಲೆ ಇರೋರು ಯಾರು ಇರಲ್ಲ. ಅದರಲ್ಲಿ ಯೋಶುವ ಮತ್ತು ಕಾಲೇಬ್ ಮಾತ್ರ ಬದುಕಿದ್ರು. ಮಿಕ್ಕಿದ್ರೆಲ್ಲ ಅರಣ್ಯ 14 ಡೀಟೇಲ್ ಬರ್ತದೆ ನಿಮ್ಗೆ. ಇವರಿಬ್ರು ಬಿಟ್ಟು ಬೇರೆ ಎಲ್ಲರೂ ಸತ್ತೋಗ್ಬಿಡ್ತಾರಂತ. ಕಾರಣ ಇವರು 40 ದಿನ ಹೋಗ್ಬಿಟ್ಟು ಬಂದು ಏನ್ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಆಗಲ್ಲ ಅಂತ. ಅದಕ್ಕೆ ದೇವ್ರ ಕೋಪ ಬಂದ್ಬಿಟ್ಟು 1 ವರ್ಷ ಲೆಕ್ಕ ಇಟ್ಕೊಂಡು ಏನ್ ಮಾಡಿದ್ರು, 40 ವರ್ಷ ನೀವು ಅರಣ್ಯದಲ್ಲಿ ಇರ್ತೀರಾ ಮತ್ತು ಇವರೆಲ್ಲ ಸತ್ತೋಗ್ಬಿಡ್ತಾರೆ. ಈಗ ಈ ಹೊಸ ತಲಾಂತರ ಹೋಗುವಾಗ ಈ 40 ವರ್ಷದಲ್ಲಿ ಹುಟ್ಟಿರೋರು ಕೆಲವು ಏನಾಯ್ತು, ಸುನ್ನತಿ ಮಾಡಿಲ್ಲ. ಅದಕ್ಕೆ ದೇವ್ರು ಹೇಳಿದ್ರು, ವಾಗ್ದಾನ ಮಾಡಿದ್ದೀನಿ ಅಬ್ರಾಮು ಮತ್ತು ಅಬ್ರಾಮ ಮಕ್ಕಳಿಗೆ. ಸೊ ಸುನ್ನತಿ ಆಗಿಲ್ಲ ಅಂದ್ರೆ ನನಗೂ ಅವ್ರಿಗೇನಿಲ್ಲ, ಒಡಂಬಡಿ ಇಲ್ಲ. ಬಟ್ ಏನ್ ಸಿಗ್ತದೆ? ಪ್ರಾಮಿಸ್, ಆಶೀರ್ವಾದ ಸಿಗ್ತದೆ. ಒಳ್ಳೆ ಊಟ ಬಟ್ಟೆ ಎಲ್ಲ ಕೊಡ್ತೀನಿ. ಬಟ್ ಏನ್ ಕೊಡಲ್ಲ, ವಾಗ್ದಾನ. ಏನು ವಾಗ್ದಾನ? ಅದಕ್ಕೆ ಪೌಲಲ್ಲಿ ಹೇಳಿರೋದು, ದೇವ್ರು ವಾಗ್ದಾನ ಮಾಡಿರೋದು ಅಬ್ರಾಮ್ಗೆ ಮಗನಾಗಿ ಕ್ರಿಸ್ತನ್ ಅಂತ ಹೇಳಿದ್ರಲ್ಲಿ. ಸೊ ಈ ವಾಗ್ದಾನ ಸಿಗ್ಬೇಕು ಅವ್ರಿಗೆ. ಈ ವಾಗ್ದಾನ ಸಿಗ್ಬೇಕಾದ್ರೆ ಅವ್ರು ಈ ಒಡಂಬಡಿಕೆಯಲ್ಲಿ ಏನಾಗ್ಬೇಕು, ಬರ್ಲೆ. ಸೊ ಇವ್ರು ಮರ್ತೋದ್ರು. ದೇವ್ರ ಏನಂತ ಹೇಳಿದ್ರು, ಇಲ್ಲ ನೀವು ಸುನ್ನತಿ ಮಾಡ್ಕೊಂಡೆ ದೇಶದೊಳಗೆ ಪ್ರವೇಶನ ಮಾಡ್ಬೇಕು. ಅಲ್ಲಿ ಏನಾಯ್ತು, ಅವ್ರು ಸುನ್ನತಿ ಮಾಡುವಾಗ 10ನೇ ವಾಕ್ಯ ಅಲ್ಲ, ಯೆಹೋವನು ತಾನು ಅವರು ಪಿತೃಗಳಿಗೆ ವಾಗ್ದಾನ ಮಾಡಿದ್ದ ಹಾಲು ಜೇನು ಹರಿಯುವ ದೇಶದಲ್ಲಿ ಅವರನ್ನು ಸೇರಿಸುವುದಿಲ್ಲವೆಂದು ಆಣೆ ಇಟ್ಟನು. ಅವರಿಗೆ ಪ್ರತಿಯಾಗಿ ಹುಟ್ಟಿದ ಅವರ ಮಕ್ಕಳಿಗೆ ಯೆಹೋಶುವನು ಸುನ್ನತಿ ಮಾಡಿದನು. ದಾರಿಯಲ್ಲಿ ಯಾರೂ ಅವರಿಗೆ ಸುನ್ನತಿ ಮಾಡಿರಲಿಲ್ಲವಾದ್ದರಿಂದ ಅವರು ಸುನ್ನತಿ ಇಲ್ಲದವರಾಗಿದ್ದರು. ಜನಾಂಗದವರೆಲ್ಲ ಸುನ್ನತಿಯಾದ ಮೇಲೆ ಅವರು ವಾಸಿಯಾಗುವವರೆಗೂ ತಮ್ಮ ತಮ್ಮ ಸ್ಥಳದಲ್ಲಿ ಪಾಳೆಯದಲ್ಲಿಯೇ ಇದ್ದರು. ಯೆಹೋವನು ಯೆಹೋಶುವನಿಗೆ, ನಾನು ಐಗುಪ್ತರ ನಿಂದನೆಯನ್ನು ಈ ಹೊತ್ತು ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆ ಎಂದು ಹೇಳಿದ್ದರಿಂದ ಇಷ್ಟು ಟೈಮ್ ತನಕ ದೇವರವ್ರನ್ನು ಸ್ವಂತ ಜನ ಅಂತ ಹೇಳಲಿಲ್ಲ.
ಇವಾಗ ಈ ಸುನ್ನತಿ ಆಗಿದ್ಮೇಲೆ ನಿಮ್ದು ಆ ಕಷ್ಟ ಎಲ್ಲ ಶಾಪ ಎಲ್ಲ ಏನಾಯ್ತು ಇವಾಗ ತೆಗೆದಾಕ್ಬಿಟ್ಟಿದ್ದೀನಿ, ಫ್ರೀ ಆಗಿಬಿಟ್ಟಿದ್ದೀರ ನೀವು. ಇನ್ನು ನೀವು ನನ್ನ ಜನ ಅಂತ ಏನು ಮಾಡ್ಬೋದು, ಹಾಲು ಜೇನು ದೇಶದಲ್ಲಿ ಅಬ್ರಾಮ್ಗೆ ವಾಗ್ದಾನ ಮಾಡಿರೋ ಸಂತಾನ ಅಂತ ನೀವು ಪ್ರವೇಶನೆ ಮಾಡಿ. ನೋಡಿ ದೇವರೆಷ್ಟು ಕಂಡೀಷನ್ ಇದ್ದಾರೆ ನೋಡಿ. ಕೆಲವರು ತುಂಬ ಕ್ರಿಶ್ಚಿಯನ್ಸು ಇದ್ರ ಬಗ್ಗೆ ಏನೂ ಇಲ್ಲ, ಸುಮ್ಮನೆ ಏನೋ ನಾವು ಮಾಡಿದ್ರೆ ದೇವ್ರು ಕೇಳ್ತಾರೆ, ದೇವರಿಗೆ ಪ್ರೀತಿ ಮಾತ್ರ ಇದೆ, ದೇವರಿಗೆ ನೀತಿನೇ ಇಲ್ಲ. ಪ್ರೀತಿ ಬಗ್ಗೆ ಹೇಳಿ ಹೇಳಿ ದೇವರ ನೀತಿಯನ್ನೇ ಮರ್ತೋಗ್ಬಿಟ್ರು ಕ್ರೈಸ್ತರು. ಇದೇ ಕ್ರೈಸ್ತರು ಮಾಡೋ ಒಂದು ದೊಡ್ಡ ತಪ್ಪು. ನೋಡಿ, ನಮ್ಮ ದೇವರು ಎಷ್ಟೇ ಪ್ರೀತಿವಂತರಾಗಿದ್ದಾರಲ್ಲ ಅಷ್ಟೇ ನೀತಿವಂತರಾಗಿದ್ದಾರೆ. ದೇವ್ರದ್ದು ಎರಡು ಸೈಡು. ಒಂದು ಕಣ್ಣು ನೀತಿ ನೋಡಿದ್ರೆ ಇನ್ನೊಂದು ಕಣ್ಣು ಪ್ರೀತಿ ನೋಡ್ತದೆ. ಒಂದು ಕೈ ಪ್ರೀತಿ ಮಾಡಿದ್ರೆ ಇನ್ನೊಂದು ಕೈ ನೀತಿ ಮಾಡ್ತದೆ. ದೇವರು ಒಂದು ಕಿವಿಯಲ್ಲಿ ಪ್ರೀತಿಯಿಂದ ಕೇಳ್ಬೋದು, ಬಟ್ ಇನ್ನೊಂದು ಕಿವಿಯಲ್ಲಿ ನೀತಿಯಿಂದ ಕೇಳ್ತಾರೆ. ಈ ಬರೀ ಪ್ರೀತಿ ಪ್ರೀತಿ ಹೇಳ್ಬಿಟ್ಟು ಪ್ರೀತಿ ಪ್ರೀತಿ ಹೇಳ್ಬಿಟ್ಟು ಇವಾಗ ಕ್ರೈಸ್ತರಿಗೆ ಭಯನೇ ಹೋಗ್ಬಿಟ್ಟಿದೆ. ಅವ್ರು ತಿಳ್ಕೊಳ್ಳೋದೇನು ಗೊತ್ತಾ, ಏನ್ ಮಾಡಿನೋ ದೇವ್ರೇ ತಪ್ಪಾಯ್ತು ಕ್ಷಮಿಸ್ಬಿಡು ಅಂತ ಹೇಳಿದ್ರೆ ದೇವ್ರು ಕ್ಷಮಿಸ್ಬಿಡ್ತಾರಂತೆ. ಹಾಗಾದ್ರೆ ನಾವು ಯಾವ್ದು ತುತ್ಕೊಳ್ಳೋದು, ಯಾವಾಗ ನಮ್ಗೆ ಭಯನೇ ಇಲ್ಲ. ಕಾರಣ ದೇವರು ಕಳ್ಳನ್ನು ಪ್ರಾರ್ಥನೆ ಕೇಳಿದ್ರು, ದೇವ್ರ ಪಾಪಿಗಳಿಗಾಗಿ ಇದೆಲ್ಲ ನಿಜಾನೇ ಬೈಬಲಲ್ಲಿ ಇರೋದು. ಬಟ್ ನಾವು ಹೇಳಿದೀವಿ ಕಾಂಟೆಕ್ಸ್ಟ್ ಎಲ್ಲ ಅಪ್ಲೈ ಮಾಡಬೇಕು. ಅಲ್ಲೇ ನೀವು ಸೇರ್ಸಕ್ಕಾಗಲ್ಲ, ತೆಗ್ದಕ್ಕಾಗಲ್ಲ. ಹಂಗೆ ಮಾಡ್ಬಿಟ್ರೆ ನಾವು ದೇವ್ರನ್ನ ಸುಳ್ಗಾರ ಮಾಡ್ಬಿಡ್ತೀವಿ. ಸೊ ದೇವ್ರಿಗೆ ಎರಡು ಸೈಡ್ ಇದೆ. ಒಂದ್ ಕಡೆ ಪ್ರೀತಿ ತುಂಬಾ ಇದೆ, ಅದೇ ತರ ಇನ್ನೊಂದ್ ಕಡೆ ನೀತಿನೂ ಇದೆ. ದೇವ್ರ ನೀತಿ ಮರ್ತ್ಬಿಟ್ಟು ಪ್ರೀತಿ ಮಾಡಲ್ಲ, ಪ್ರೀತಿಯನ್ನು ಮರ್ತ್ಬಿಟ್ಟು ನೀತಿನೂ ಮಾಡಲ್ಲ. ಇದೆರಡು ಬ್ಯಾಲೆನ್ಸ್ ಅಲ್ಲಿ ಹೋಗ್ತದೆ, ಎರಡು ಬ್ಯಾಲೆನ್ಸ್ ಮಾಡ್ತಾರೆ ದೇವರು. ಸೊ ನಾವು ಸತ್ಯ ಓದುವಾಗ ನೋಡಿ ನಾವು ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತೀವಿ. ದೇವ್ರ ಪ್ರೀತಿನೂ ಹೇಳ್ತೀವಿ, ದೇವ್ರ ನೀತಿನೂ ಹೇಳ್ತೀವಿ. ಕಾರಣ ನಮ್ಗೆ ಭಯ ಇದೆ. ನಾನು ಸ್ಟಾರ್ಟಿಂಗ್ ಹೇಳಿದ್ವಿ ನಿಮ್ಗೆ, ನಾವು ದೇವ್ರ ಮುಂದೆ ಹೋಗಿ ಯೋಗ್ಯರಾಗಿ ನಿಂತ್ಕೊಳ್ಬೇಕು. ಕಾರಣ ದೇವ್ರ ಕೇಳೋ ಪ್ರಶ್ನೆಗೆ ನಾನು ದೇವ್ರ ಹತ್ರ ಉತ್ತರ ಕೊಡೋಕ್ಕಾಗೋದು, ಅವ್ರಿದ್ದಾರೆ ಇವ್ರಿದ್ದಾರೆ ಅಂತ ಹೇಳಕ್ಕಾಗಲ್ಲ. ನಾನು ಒಬ್ಬರೇ ನಿಂತ್ಕೊಳ್ಬೇಕು. ಇದು ಪ್ರತಿಯೊಂದು ಕ್ರೈಸ್ತರು ಸಿಂಗಲ್ ಆಗಿ ಹೋಗಿ ನಿಂತ್ಕೊಳ್ಬೇಕು. ಯಾವ ಪಾಸ್ಟರ್ ಬರಲ್ಲ, ಯಾವ ತಂದೆ ತಾಯಿ ಸಭೆ ರಕ್ಷಣೆ ಮಾಡಿ ಯಾವ ಚರ್ಚು ಬರಲ್ಲ. ನಾವು ಒಬ್ಬನೇ ಸಿಂಗಲ್ ಆಗಿ ಕರ್ತನ ಮುಂದೆ ನಿಂತ್ಕೊಳ್ಬೇಕು. ಕೇಳ್ತಾರೆ, ನಾವು ಉತ್ತರ ಕೊಡ್ಬೇಕು. ಕಿರೀಟ ಸಿಕ್ಕೋಕ್ ಮುಂಚೆ ಎಲ್ಲರೂ ನ್ಯಾಯ ಸಿಂಹಾಸನ ಮುಂದೆ ಹೋಗ್ಲೇಬೇಕಂತ ಪೌಲು ಪೇತ್ರು ಎಲ್ಲ ಬರೆದಿದ್ದಾರೆ. ಸೊ ಭಯ ನಮ್ಗೆ ಇರಬೇಕು. ಎವ್ರಿಬಡಿ ಹ್ಯಾವ್ ಟು ಬಿ ಪ್ರೆಸೆಂಟ್, ಸಿಂಗಲ್, ಒಬ್ಬನೇ. ಸೊ ಆ ಭಯ ಇರೋರಿಗೆ ನಾವು ಹೇಳೋ ಅರ್ಥ ಆಗ್ತದೆ ಎಷ್ಟು ಸೀರಿಯಸ್. ಯಾಕೆ ನಾವು ಇದೆಲ್ಲ ಪಾಠ ಹೇಳ್ಕೊಡೋದು? ಕಾರಣ ವಾಗ್ದಾನ ಏನು, ಒಡಂಬಡಿ. ವಾಗ್ದಾನ ಒಡಂಬಡಿ ಸೇಮ್ ಅಲ್ಲ. ಸೊ ಈಗ ಒಡಂಬಡಿ ಮಾಡಿ ದೇವ್ರು ಸುಳ್ಳು ಹೇಳಲ್ಲ, ಅದೇ ಥರ ವಾಗ್ದಾನ ಮಾಡಿನೂ ಸುಳ್ಳು ಹೇಳಲ್ಲ. ಈಗ ಏನಾಯ್ತು, ಇಸ್ರಾಯೇಲರನ್ನು ಪ್ರವೇಶನ ಮಾಡ್ಬಿಟ್ಟು, ಬಟ್ ಈ ಇಸ್ರಾಯೇಲ್ ಏನು ಮಾಡೋದು, ದೇವ್ರ ಮಾತು ಕೇಳಿಲ್ಲ. ಅದೇ ಈ ವರ್ಷದಲ್ಲಿ ಬರೀತಾರೆ, ನ್ಯಾಯಸ್ಥಾಪನದಲ್ಲಿ ಬರೆಸಿದ್ದಾರೆ 2ನೇ ಅಧ್ಯಾಯದಲ್ಲಿ. ಇವ್ರು ದೇವ್ರ ಮಾತು ಏನ್ ಮಾಡಲಿಲ್ಲ, ಕೇಳಲೇ ಇಲ್ಲ. ಅದಕ್ಕೆ ದೇವ್ರಿಗೆ ಕೋಪ ಬಂದ್ಬಿಡ್ತು. ದೇವ್ರೇನ್ ಮಾಡಿದ್ರು, ಅನ್ಯ ಜನರ ಕೈಗೇನೆ ಬಿಟ್ಟುಬಿಟ್ರು ಅಲ್ವಾ? ಓದ್ಬೇಕಾ? ನ್ಯಾಯಸ್ಥಾಪಕ 2 ಫಸ್ಟ್ ಸ್ಟಾರ್ಟಿಂಗ್ ಇಂದ ಇದೆ ಅದು, 2:2. ಯೆಹೋವನ ದೂತನು ಗಿಲ್ಗಾಲಿನಿಂದ ಬೋಕೀಮಿಗೆ ಬಂದು ಇಸ್ರಾಯೇಲರಿಗೆ, ನಾನು ನಿಮ್ಮನ್ನು ಐಗುಪ್ತದಿಂದ ಬರಮಾಡಿ ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ದೇಶಕ್ಕೆ ಕರೆತಂದೆನು. ನಿಮ್ಮೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಎಂದು ಭಂಗಪಡಿಸುವುದಿಲ್ಲವೆಂದು ನಾನು ಮಾತು ಕೊಟ್ಟಾಗ ನೀವು ಈ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು, ಅವರು ಯಜ್ಞವೇದಿಗಳನ್ನು ಕೆಡವಿ ಬಿಡಬೇಕು ಎಂದು ಆಜ್ಞಾಪಿಸಿದೆನು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ಹೀಗೆ ಯಾಕೆ ಮಾಡಿದಿರಿ? ನೀವು ಹೀಗೆ ಮಾಡುವುದಾದರೆ ನಾನು ಈ ದೇಶದ ನಿವಾಸಿಗಳನ್ನು ನಿಮ್ಮೆದುರಿನಿಂದ ಓಡಿಸಿ ಬಿಡುವುದಿಲ್ಲ, ಅವರು ನಿಮ್ಮನ್ನು ಉಪದ್ರವ ಪಡಿಸುವರು. ನೋಡಿದ್ರೆ ಸಾಕ, ಏನಾಯ್ತು ಈಗ ನೋಡಿ. ನಾನು ನಿಮ್ ಜೊತೆಲಿ ಒಡಂಬಡಿ ಮಾಡಿ ನಿಮ್ಮನ್ನು ಕರ್ಕೊಂಡು ಬಂದು ಬಿಟ್ಟಿದ್ದೀನಿ. ನೀವು ಇಲ್ಲೇ ನಮ್ಮ ಒಡಂಬಡಿಯಲ್ಲಿ ಇದ್ರೆ ನಾನು ನಿಮ್ಮ ಜೊತೆಲಿ ಇರ್ತೀನಿ. ಬಟ್ ನೀವೇನ್ ಮಾಡ್ಕೊಂಡ್ರಿ, ಆ ಊರ ಒಳಗೆ ಇರೋ ಜೊತೆಯಲ್ಲಿ ನೀವು ಹೋಗಿ ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ. ಅದಕ್ಕೆ ನಾನೇನ್ ಮಾಡಿದೆ, ನಾನು ಬಿಟ್ಟು ಬಂದ್ಬಿಟ್ಟೆ. ನೀವು ಇಷ್ಟವಾಗಿ ಬಾಳ್ರಿ ಅಂತ ಬಿಟ್ಬಿಟ್ರು. ಸುಮಾರು 450 ವರ್ಷ ತನಕ ಬೇರೆ ಇನ್ನೊಬ್ಬರು ಕಷ್ಟದಲ್ಲಿದ್ರು, ಇನ್ನೊಬ್ರು ತುಂಬಾ ಹಿಂಸೆ ಕೊಡ್ತಾ ಇದ್ರು. ಅಲ್ಲಿನೇ ನ್ಯಾಯಸ್ಥಾಪಕರು ಎದ್ದು ಬಂದಿರೋದು. ಆಮೇಲೆ ಕೊನೆಗೆ ಏನಾಯ್ತು, ಶಾಮುವೇಲ್ ಅಂತ ಒಂದು ಒಳ್ಳೆ ವ್ಯಕ್ತಿ ಬಂದ್ರು. ಅವ್ರ ಮುಖಾಂತರ ಏನಾಯ್ತು, ಸೌಲ್ ಒಂದು ಅರಸ ಬಂದ್ರು. ಕೊನೆಗೆ ದಾವೀದ್ ಒಂದು ಅರಸ ಬಂದ್ರು. ಈಗ ದಾವೀದ್ ಬಂದು ಏನ್ ಮಾಡುದು, ಇಸ್ರೇಲ್ನು ಫುಲ್ ಏನ್ ಮಾಡಿದ್ರು, ಒಂದ್ ಕಡೆ ಸೇರಿಸ್ಬಿಟ್ರು. ಆಗ ಮ್ಯಾಪು ಲವಣ ಸಮುದ್ರದಿಂದ ಹಿಡಿದು ಹರ್ಮೋನ್ ಬೆಟ್ಟ ತನಕ ಇಸ್ರೇಲ್ ಆಗಿತ್ತು. ಲವಣ ಸಮುದ್ರ, ಹರ್ಮೋನ್ ಬೆಟ್ಟ ಫುಲ್, ಮಧ್ಯದಲ್ಲಿ ಗಲೀಲ ಸಮುದ್ರ ಇದೆ ಮಧ್ಯದಲ್ಲಿ. ಓಕೆ, ಇಷ್ಟು ಮ್ಯಾಪ್. ಈ ಸೈಡಲ್ಲಿ ಅಮೋನು, ಅಮೇಲಿಕರು ಅವ್ರದ್ದು ಭಾಗ ಅದು.
ಓಕೆ, ಕೆಳಗೆ ಏದೋಮು ಅವ್ರ ಭಾಗ ಅದು. ಈ ಕಡೆ ಫಿಲಿಸ್ತೀರು ಒಂದು ಸ್ವಲ್ಪ ಸಮುದ್ರ, ಮೆಡಿಟೇರಿಯನ್ ಸಮುದ್ರದ ಪಕ್ಕದಲ್ಲೇ ಒಂದು ಸ್ವಲ್ಪ ಜನ, ತೀರು ಮತ್ತು ಸೀದೋಮ್ ಎಲ್ಲ ಅಲ್ಲಿ ಫಿಲಿಸ್ತೀರ ಅಲ್ಲಿದ್ದಾರೆ. ಮಿಕ್ಕಿದ್ದು ಫುಲ್ಲು ನಮ್ಮ ಅಬ್ರಾಹ್ಮ ಇದು ದಾವೀದ್ ಏನ್ ಮಾಡಿದ್ರು, ಶತ್ರು ಕೈಯಿಂದ ಇದೆಲ್ಲ ಶತ್ರು ಕೈಗೆ ಹೋಗ್ಬಿಡ್ತು ಈ ನ್ಯಾಯಸ್ಥಾಪಕ ಕಾಲದಲ್ಲಿ. ಫಿಲಿಸ್ತೀರ್ಗಳು, ಅಮೋನರು ಇವರೆಲ್ಲ ತಗೊಂಡ್ರು ಇದನ್ನ ಭಾಗಗಳು. ಬಟ್ ಯುದ್ಧ ಮಾಡಿ ದಾವೀದ್ ಬರೀ ಯುದ್ಧ ಮಾಡೋದು. ಅದಕ್ಕೆ ದಾವೀದ್ಗೆ ಬೈಬಲ್ ಹೇಳಿದೆ ನೋಡಿ, ಕೈಯೆಲ್ಲ ರಕ್ತವಾಯಿತು ಅಂತ. ಹಾಗಾದ್ರೆ ಅಷ್ಟು ಯುದ್ಧಗಳು ಮಾಡಿ ಇಸ್ರೇಲ್ನು ಒಂದು ಒಳ್ಳೆ ದೇಶವಾಗಿ ಮೇಲೆ ತಂದ್ಬಿಟ್ರು. ಅದಕ್ಕೆ ದಾವೀದ್ ತರ ಇನ್ನೊಂದು ಅರಸ ಇಲ್ಲ, ಅಷ್ಟು ದೇವರಿಗೆ ಎದುರ್ಕೊಂಡು ಇಷ್ಟು ದೊಡ್ಡ ಕಾರ್ಯ ಮಾಡಿಬಿಟ್ಟು ವಾಗ್ದಾನ ಮಾಡಿರೋ ಜಾಗ ಎಲ್ಲ ಏನಾಯ್ತು ದಾವೀದ್ ತಗೊಂಡ್ರು. ದಾವೀದ್ ಮುಖಾಂತರ ಇಸ್ರೇಲ್ಗೆ ಸಿಕ್ತು. ದಾವೀದ್ ಮಗ ಸಾಲಮೋನ್ ಬಂದ್ರು, ಏನ್ ಮಾಡಿದ್ರು ನೋಡಿ. 1 ಅರಸ 11 ದೇವ್ರು ಹೇಳ್ತಾರೆ ನೋಡಿ, 1 ಅರಸ 11:11. ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಆದರೂ ನಾನು ನಿನ್ನ ತಂದೆಯಾದ ದಾವೀದನನ್ನು ನೆನೆಸಿ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ, ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು. ಆದರೆ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ. ನನ್ನ ಸೇವಕನಾದ ದಾವೀದನಿಗೋಸ್ಕರ ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರವ ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ಎಂದು ಹೇಳಿದನು. ಹಾಗಾದ್ರೆ ಏನಾಯ್ತು, ಅಬ್ರಾಮ್ ಮಗನಿಗೆ 2 ಗೋತ್ರ ಬಂತು. ಒಂದು ಯೂದ ಗೋತ್ರ, ಒಂದು ಬೆಂಜಮಿನ್ ಗೋತ್ರ ಬಂತು. ಇವರಿಬ್ರು ಸೇರಿ ದಕ್ಷಿಣ ಇಸ್ರೇಲ್ ಆಯ್ತು, ಯಹೂದ ಅಂತ ಹೆಸರು. ಮಿಕ್ಕಿದ 10 ಗೋತ್ರಗಳು ಸೇರಿ ಉತ್ತರ ಇಸ್ರೇಲ್ ಆಯ್ತು, ನಾರ್ತ್ ಇಸ್ರೇಲ್, ಸೌತ್ ಇಸ್ರೇಲ್. ಹಾಗೇನಾಯ್ತು, ಗಲೀಲ ಸಮುದ್ರ ಇದೆ ನೋಡಿ, ಅದೆಲ್ಲ ಎಲ್ಲೋಯ್ತು, ಉತ್ತರ ಹೋಯ್ತು. ಮತ್ತು ಲವಣ ಸಮುದ್ರ ಹತ್ರ ಇತ್ತು ನೋಡಿ ಯೆರೂಸಲೇಮು, ಆ ಯೆರೂಸಲೇಮ್ ಕೆಳಗೆ ಇರುವ ಬೆಂಜಮಿನ್ ಗೋತ್ರದಲ್ಲಿ ಇರುವ ಸ್ವಲ್ಪ ಜನ, ಲವಣ ಸಮುದ್ರ ತನಕ ಸ್ವಲ್ಪ ಭಾಗ ಮಾತ್ರ 2 ಗೋತ್ರದವ್ರು ಬಂತು. ತಿರ್ಗಾ ಏನಾಯ್ತು, ಒಡಂಬಡಿಕೆಯಲ್ಲಿ ನಡೆಯಲಿಲ್ಲ 10 ಗೋತ್ರದವರು, ಕಾರಣ ಸಾಲಮೋನ್. ಸೊ 10 ಗೋತ್ರದವ್ರು ತಿರ್ಗಾ ಉತ್ತರ ಆಗ್ಬಿಟ್ರು, ಇವರು ದಕ್ಷಿಣ ಆಗ್ಬಿಟ್ರು. ಇವ್ರಿಗೆ ಹೆಸರು ಯಹೂದ ಅಂತ, ಅವ್ರಿಗೆ ಹೆಸರು ಇಸ್ರೇಲ್ ಅಂತ. 10 ಗೋತ್ರಕ್ಕೆ ಬೈಬಲ್ ಹೇಳೋದು ಇಸ್ರೇಲ್ ಅಂತ, 2 ಗೋತ್ರಕ್ಕೆ ಹೇಳೋದು ಯಹೂದ ಅಂತ. ಹೆಂಗೆ ಇದು, ಅದಕ್ಕೆ ಇನ್ನೊಂದು ರಾಜ ಬಂತು, ಒಂದು ರೆಹೋಬಾಮು, ಒಂದು ಜೆರೋಬಾಮ್. ರೆಹೋಬಾಮ್ ಸಾಲಮೋನ್ ಮಗ, ಜೆರೋಬಾಮ್ ಅವ್ರ ಮನೇಲಿ ಸೇವಕರು. ಈಗ ಅವ್ರು ಅರಸನಾಗ್ಬಿಟ್ಟ, ಅವ್ರಿಗೆ 10 ಗೋತ್ರ ಸಿಕ್ತು. ಅವ್ರೇನ್ ಮಾಡಿದ್ರು, ಇಸ್ರೇಲಿಂದ ದೂರ ಮಾಡಿಕೊಂಡು ನಮ್ಮನ್ನು ಬಿಡಿಸಿರೋ ದೇವರು ಈ ದೇವರಲ್ಲ, ನಮ್ಮನ್ನು ಬಿಡಿಸಿರೋದು ಐಗಿಪ್ತಿಂದ ಬಂದಿರುವ ಬಸವ. ಅದಕ್ಕೆ ಒಂದು ಬಸವ ಕಾರ್ಮೆಲಲ್ಲಿ ಮಾಡಿದ್ರು, ಒಂದು ಬಸವನು ಹೆರ್ಮೋನಲ್ಲಿ ಮಾಡಿದ್ರು. ಓಕೆ, 2 ಕಡೆ ದೇವ ಗುಡಿಗಳು ಮಾಡಿಕೊಂಡು ಬಸವ ಇಟ್ಕೊಂಡು ಈ ದೇವರುಗಳೇ ನಮ್ಮನ್ನು ಕಾಪಾಡಿರುವಂತ ದಾವೀದ್ ಮಾರ್ಗವನ್ನು ಬಿಟ್ಬಿಟ್ಟು ಇವರು ಬೇರೆ ಮಾರ್ಗಕ್ಕೆ ಹೋಗ್ಬಿಟ್ರು. ಹಾಗಾದ್ರೆ ಒಡಂಬಡಿಯಲ್ಲಿ ನಡೀಲಿಲ್ಲ. ಅವ್ರ ಬಗ್ಗೆ ಏನಾಯ್ತು, ಆ ಡೀಟೇಲ್ ಆಗಿ ಏನಂತ ಸ್ವಲ್ಪ ಆಮೇಲೆ ಬರ್ತೇವೆ. ಕಾರಣ ಅವ್ರಿಗೂ ಓಶಿ ಪ್ರವಾದಿ ಹೋಗಿ ಏನಂತ ಹೇಳಿದ್ರು, ದೇವರಿಗೆ ನಿಮ್ಮನ್ನು ಬಿಟ್ಬಿಟ್ಟಿದ್ದಾರೆ, ಒಂದು ಸ್ವಲ್ಪ ಕಾಲ ತನಕ ಬಿಟ್ಟಿದ್ದಾರೆ, ವಾಪಸ್ ನಿಮ್ಮನ್ನು ಸೇರಿಸ್ಕೊಳ್ತಾರೆ ಅಂತ ಅವ್ರಿಗೆ ಹೇಳಿರೋ ಮಾತು. ಅದು ಆಮೇಲೆ ನೋಡೋಣ, ನಾವು ಇನ್ನೊಂದು ಕ್ಲಾಸಲ್ಲಿ ಡೀಟೇಲ್ ಮಾಡ್ತಿರೋದು, ಇಲ್ಲಿ ಮಾಡೋಕ್ಕಾಗಲ್ಲ. ಈ 2 ಗೋತ್ರ ಇತ್ತಲ್ಲ, ಇವ್ರು ಸ್ವಲ್ಪ ದಿವಸ ಚೆನ್ನಾಗಿ ನಡೀತಾ ಇದ್ರು. ಹಾಗನ್ನೇ ಈ ಯೆಶಾಯ ಪ್ರವಾದಿಗಳು ಇವರೆಲ್ಲ ಬಂದು ಹೇಳಿದ್ರು, ಇವರು ಪಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವ್ರ ಕೋಪ ಬಂದು ಏನ್ ಮಾಡ್ತಾರೆ, ಎಸೆಕಿಯೇಲು, ಯೆರೆಮೀಯ ಇವರೆಲ್ಲ ಹೇಳಿರೋದು, ನಿಮ್ಮನ್ನು ನೆಬೂಕದ್ನೆಚ್ಚರ್ ಅರಸನು ಹಿಡ್ಕೊಂಡು ಹೋಗ್ಬಿಡ್ತಾನೆ ಅಂತ. ಸೇರೆ ಹಿಡ್ಕೊಂಡು ಹೋಗ್ತಾನೆ. 70 ವರ್ಷ ಆಯ್ತು. 70 ವರ್ಷ ಮುಗಿದ್ ಬಂದ್ಮೇಲೆ ಫಸ್ಟ್ ಟೆಂಪಲ್ ಪೀರಿಯಡ್ ಮುಗಿದೋಯ್ತು. ಸಾಲಮೋನ್ ಕಟ್ಟಿರೋ ದೇವಾಲಯದ ಕಾಲ. ಅಲ್ಲಿ ಯಹೂದ ಮತ ಬೇರೆ ತರ ಇತ್ತು, ಇದೆಲ್ಲ ನಾವು ತಿಳ್ಕೊಳ್ಬೇಕು. ಸೆಕೆಂಡ್ ಟೆಂಪಲ್ ಎಲ್ಲಿ ಬಂತು, 2ನೇ ದೇವಾಲಯ ಕಟ್ಟುವಾಗ ಅಲ್ಲಿಂದ ಎಷ್ಟೋ ಕಾಲ ತನಕ ಇರೋದು 2ನೇ ಟೆಂಪಲ್, 2ನೇ ದೇವಾಲಯ. ಅಲ್ಲಿ ಏನ್ ಬಂತು, ಸದುಕಾಯರು, ಫರಿಸಾಯರುಗಳು, ಇನ್ನು ಮುಂದೆ ನಾವೆಲ್ಲ ಕಲಿತೀವಿ ಏನೇನ್ ಬಂತು, ಎಷ್ಟು ಗ್ರೂಪ್ ಬಂತು, ಯಾರ್ಯಾರು ಬಂದ್ರಂತ ಡೀಟೇಲ್ ಆಗಿ ನೋಡ್ತೇವೆ. ಕಾರಣ ನಮ್ಗೆ ಬೇಕು, ಕಾರಣ ಯಶ್ವದ್ ಹೇಳುವಾಗ. ಸೊ ಈಗ ಏನಾಯ್ತು, ಯಶ್ವ ಬರುವಾಗ ಯಹೂದ ಗೋತ್ರ ಮಾತ್ರ ಇದೆ. ಈಗ 2 ಗೋತ್ರಕ್ಕೆ ಅವ್ರು ಬಂದ್ರು. ಆಗ ಅವರು ಸೇವೆ ಮಾಡಿರೋದು ಹೆಚ್ಚಾಗಿ ಗಲೀಲಾ ಸಮುದ್ರದ ಸುತ್ತು ಅಲ್ವಾ, ಕಾರಣ ಉತ್ತರ ಭಾಗ ಹೋಯ್ತು. ಗಲೀಲ ಸುತ್ತು ಇರೋದ್ರಲ್ಲಿ ಒಂದು ಭಾಗ ಸ್ವಲ್ಪ ದೂರ, ಮ್ಯಾಪ್ ನೋಡ್ಕೊಂಡು ನೀವು ಸ್ವಲ್ಪ ದೂರ ಹಿಂಗ್ ಬರುವಾಗ ಯೆರೂಸಲೇಮ್ ಇದೆ. ಈ ಕಡೆ ಗ್ರೀಕು ಮತ್ತು ರೋಮ ಸೇರಿರುವ ಡೆಕಪಾಲಿಸ್ ಅವ್ರ ನಗರಗಳಿತ್ತು. ಅರ್ಥ ಏನು,
ಗಲೀಲ ಸಮುದ್ರಕ್ಕೆ ಈಸ್ಟ್ ಕಡೆ. ಗಲೀಲ ಸಮುದ್ರದ ನಾರ್ತ್ ಅಲ್ಲಿ ಸ್ವಲ್ಪ ಯಹೂದ ಜನರು ಇದ್ರು, ವೆಸ್ಟ್ ಅಲ್ಲಿ ಯೆರೂಸಲೇಮ್ ಇತ್ತು. ಇಷ್ಟೇ. ಸೊ ಈ ವೆಸ್ಟ್ ಭಾಗದಲ್ಲಿ ಕಪರ್ನೌಮ್ ಅದೇನು ನಾಹೂಮ ಪಟ್ಟಣ, ಕಪರ್ನಾಹೂಮ್, ಅದು ಕಪರ್ನೌಮ್ ಇತ್ತು, ಕಾನಾ ಊರಿತ್ತು, ನಸ್ರೆತ್ ಇತ್ತು, ಇದೆಲ್ಲ, ಮತ್ತು ಮಗ್ದಲನ ಊರಿತ್ತು, ಮ್ಯಾಗ್ಡಲ ಆ ಊರಿತ್ತು. ಈ ಊರೆಲ್ಲ ಇದ್ದಿರೋದಲ್ಲಿ ಮಗ್ದಲ ತುಂಬಾ ಸಮುದ್ರದ ಹತ್ರ ಇತ್ತು. ಇದು ಆಕ್ಚುಲಿ ಒಂದು ಕೆರೆ. ಇದು ಯಾವುದು ಈ ಗಲೀಲ ಅಂತ ಹೇಳೋದು ಒಂದು ಕೆರೆ, ಒಂದು ಸುಮಾರು 21 ಕಿಲೋಮೀಟರ್ ಉದ್ದ, 17 ಕಿಲೋಮೀಟರ್ ಅಗಲ, ಅಷ್ಟು ದೊಡ್ಡ ಕೆರೆ. ಇಷ್ಟು ದೊಡ್ಡ ಕೆರೆ ನಮ್ಮ ಭಾರತ ದೇಶದಲ್ಲಿ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಇಷ್ಟು ದೊಡ್ಡ ಕೆರೆ ಇಲ್ಲ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡದಾಗಿರ್ಬೇಕಂತ. ಅದಕ್ಕೆ ಅವರು ಅದನ್ನ ಸಮುದ್ರ ಅಂತ ಹೇಳೋದು. ಅಷ್ಟು ದೊಡ್ಡದಾಗಿತ್ತು. ಬರೀ 21 ಕಿಲೋಮೀಟರ್ ಉದ್ದ, 17 ಕಿಲೋಮೀಟರ್ ಅಗಲ. ಇಷ್ಟು ದೊಡ್ಡ ಕೆರೆ ಇಂಡಿಯಾದಲ್ಲಿ ಇಲ್ಲ. ಯಾವುದು? ಫ್ರೆಶ್ ವಾಟರ್ ಕೆರೆ. ಒಂದು ಹೊಲದಿಂದ ಬಂದಿರೋದು, ಯೋರ್ದಾನ್ ನದಿ ಸೃಷ್ಟಿ ಮಾಡಿರುವ ಒಂದು ಕೆರೆ. ಯೋರ್ದಾನ್ ನದಿ ಹರ್ಮೋನದ ಪ್ರಾರಂಭ ಆಗಿ ಸಮುದ್ರಕ್ಕೆ ಬಂತು. ಈ ಸಮುದ್ರ ಬಿಟ್ಟು ಏನಾಯ್ತು, ಲವಣ ಸಮುದ್ರ ಹೋಗಿ ಸೇರಿದ್ರೆ, ಆಮೇಲೆ ಎಲ್ಲೂ ಹೋಗಿಲ್ಲ, ಕೊನೆ ಲವಣ ಸಮುದ್ರ. ಇದೆಲ್ಲ ನಮ್ಗೆ ಡೀಟೇಲ್ ಪಾಠಗಳಿದೆ. 2 ಸಮುದ್ರಗಳು ನಮ್ಮ ಇಂಡಿಯಾದಲ್ಲಿ ಬ್ಯಾಕ್ ವಾಟರ್ ಇದೆ, ಸಮುದ್ರದಿಂದ ಹಿಂದೆ ಬಂದಿರೋದು. ಅದೆಲ್ಲ ಇರೋದು ಕೇರಳದಲ್ಲಿ. ವೇಂಬನಾಡು, ಅಷ್ಟಮುಡಿ, ಇದೆಲ್ಲ ಇರೋದು, ಪರಾವೂರ್ ಎಲ್ಲ ಇರೋದು ನಿಮ್ಗೆ ಕೇರಳದಲ್ಲಿ. ಬಟ್ ಇದೆಲ್ಲ ಏನು, ಸಮುದ್ರದ ನೀರು ಹಿಂದೆ ಬಂದಿರೋದು. ಆಯ್ತಾ? ನಮಗೆ ಸ್ವಲ್ಪ ಬ್ಯಾಕ್ ವಾಟರ್ಸ್ ಇರೋದು ಕಾವೇರಿ ಬೇಸಿನ್ನು, ಬಟ್ ಅದು ಸಮುದ್ರಕ್ಕೆ ಹೋಗಿ ಸೇರ್ತಾ ಇಲ್ಲ. ಅರ್ಥೈತಲ್ಲ? ಕಾವೇರಿ ಹೋಗಿ ತಮಿಳ್ನಾಡು ಒಳಗೆಯಿಂದ ಪಾಸ್ ಆಗಿ ತಂಜಾವೂರು ಹೋಗ್ಬಿಟ್ಟು ಆಮೇಲೆ ಸಮುದ್ರಕ್ಕೆ ಹೋಗ್ತದೆ. ಅದಕ್ಕೆ ನಿಮ್ಗೆ ತಂಜಾವೂರು ಬೇಸಿನಲ್ಲಿ ನಿಮ್ಗೆ ದೊಡ್ಡ ಕೆರೆ ಇರ್ತದೆ, ಬಟ್ ಇಷ್ಟು ದೊಡ್ಡದಿಲ್ಲ ಅಂತ. ಹಾಗಾದ್ರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಕೆರೆ ಅದು. ಈ ಸುತ್ತಮುತ್ತನೇ ಇಸ್ರೇಲ್ ಜನ ವಾಸ ಮಾಡ್ತಾ ಇದ್ರು. ಯಾವ ಕಾಲದಲ್ಲಿ? ಯಶ್ವಬಾರ್ವ ಕಾಲ. ಅದಕ್ಕೆ ಅಲ್ಲಿ ಸೇವೆ ಮಾಡುವಾಗ ಏನಂತ ಹೇಳಿದ್ರು, ಅವ್ರು ಇದ್ದಿರೋದು ನಸ್ರೆತಲ್ಲಿ. ಅದಕ್ಕೆ ಅವ್ರು ಜನ ಕಳಿಸಿದ್ರು, ಇವೆಲ್ಲ ಊರು ಹೋಗಿ ಏನ್ ಮಾಡಿ, ಈ 12 ಮತ್ತು ಈ 72 ಜನ ಹೋಗಿ ಏನ್ ಮಾಡ್ಬೇಕು, ಮೆಸ್ಸಿಯ ಬಂದಿದ್ದಾರೆ, ಯೋಹಾನ್ ಬಂದ್ರು, ಮೆಸ್ಸಿಯ ಬಂದ್ರು. ಈಗ ಯೋಹಾನ್ ಬಂದ್ಮೇಲೆ ಫಸ್ಟ್ ವಾರ್ತೆ ಹೋಯ್ತು, ಯೋಹಾನ್ ಬಂದಿದ್ದಾರಂತ. ಅವ್ರು ದೀಕ್ಷಾ ಸ್ನಾನ ಕೊಟ್ಟು ಎಲ್ಲರನ್ನ ಏನ್ ಮಾಡಿದ್ರು, ವಾಪಸ್ ಕರ್ಕೊಂಡು ಬಂದು ದೇವ್ರ ಕಡೆ ವಾಪಸ್ ಕರ್ಕೊಂಡು ಬಂದು ಈ ಪ್ರವಾದಿಯನ್ನು ತೋರಿಸ್ಕೊಟ್ರು. ಈಗ ಈ ಪ್ರವಾದಿ ಏನ್ ಮಾಡಿದ್ರು, ಎಲ್ಲರಿಗೂ ಹೋಗಿ ಕಳಿಸಿದ್ರು, ನೋಡಿ ಮೆಸ್ಸಿಯನ್ನು ಬಂದ್ಬಿಟ್ರು, ಈಗ ನೀವೇನ್ ಮಾಡ್ಬೇಕು, ನಂಬೇಕು. ಹಾಗಾದ್ರೆ ಈ ಸುವಾರ್ತೆ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಯಾರಿಗೂ ಏನ್ ಮಾಡಿಲ್ಲ, ಒಂದು ಅನ್ಯ ಜನರಿಗೂ ಸುವಾರ್ತೆ ಕೊಟ್ಟಿಲ್ಲ. ಕಾರಣ ಆವಾಗ ಅನ್ಯ ಜನರು ರಕ್ಷಣೆ ಪ್ಲಾನ್ ಒಳಗೆ ಇಲ್ಲ. ಸೊ ಕ್ರಿಸ್ತನ್ ಇನ್ನೂ ಸಾಯ್ಬೇಕು, ಅನ್ಯ ಜನರದು ಪ್ಲಾನೇ ಬೇರೆ. ಇವಾಗ ಬಂದಿರೋದು ಯಾವುದು, ಇಸ್ರೇಲ್ ಜನರಿಗೆ ಮಾತ್ರ ಇರುವ ರಕ್ಷಣೆ. ಸೊ ಮನೆಯವ್ರು ಯಾರೀಗ ಇನ್ನು 10 ಗೋತ್ರ ಹೋಯ್ತು ಅಂತ ಹೇಳ್ದಲ್ಲ, ಅವ್ರು ಇಸ್ರೇಲ್ ಆಯ್ತು. ಬರ್ತಾ ಬರ್ತಾ ಅವ್ರು ಇಸ್ರೇಲ್ ಆಗ್ಬಿಟ್ರು. ಮತ್ತೆ ಇದು 2 ಗೋತ್ರದವರು ಯಹೂದ ಅಂತ ಇತ್ತು. ಅದಕ್ಕೆ ಯೆಶುವ ಏನಂತ ಹೇಳಿದ್ರು, ಫಸ್ಟ್ ಯಹೂದಲ್ಲಿ ಹೇಳಿ, ಆಮೇಲೆ ಸಮಾರ್ಯಗೆ ಹೇಳಿ, ಆಮೇಲೆ ಲೋಕದ ಕಟ್ಟ ಕಡೆ ಹೋಗಿ ಹೇಳಿ. ಹಾಗಾದ್ರೆ ಫಸ್ಟ್ ಏನು, ಅಬ್ರಾಮ್ ಮನೆಯವ್ರಿಗೆ ಏನ್ ಮಾಡ್ಬೇಕು, ನೀವು ಹೋಗಿ ಹೇಳ್ಬೇಕು. ಆಮೇಲೆ ನಿಮ್ಗೆ ಅಬ್ರಾಮ್ ಮನೆಯಲ್ಲಿ ಕೆಲಸದ ಆ ಕಾಲದಲ್ಲಿ ಇದ್ರು, ಆ ಕೆಲಸದವ್ರಿಗೂ ಏನ್ ಮಾಡ್ಬೇಕು, ನೀವು ಸುನ್ನತಿ ಮಾಡಿರೋರ್ಗು ನೀವು ಸತ್ಯ ಹೇಳಿ ಅವ್ರನ್ನ ಏನ್ ಮಾಡ್ಬೋದು, ಇಸ್ರೇಲ್ ಮನೆಯೊಳಗೆ ಸೇರಿಸ್ಬೋದು. ಸೊ ಇಸ್ರೇಲ್ ಮನೆಯವರು, ಅಬ್ರಾಮ್ ಮನೆಯವರು ಯಾರಂತ ಇವಾಗ ನಾವು ತಿಳ್ಕೊಂಡಿದೀವಿ. ಇನ್ನು ಈ 10 ಗೋತ್ರ ಇದೆ ಅಲ್ಲ, ಅದು ಏನಾಗ್ತದೆ, ಕ್ರಿಸ್ತನು ಸತ್ತು ಪುನರುದ್ಧಾನ ಆಗಿದ್ಮೇಲೆ ಏನಾಯ್ತು. ಕಾರಣ ಇವಾಗ ಹೇಳಿರೋದೇನು, ಬರೀ ಇಷ್ಟು ಜನರಿಗೆ ಮಾತ್ರ ಏನ್ ಮಾಡ್ಬೇಕು, ನೀವು ಹೋಗಿ ಯಹೂದಲ್ಲಿ ಹೇಳ್ಬೇಕು, ಸಮಾರ್ಯಗೆ ಹೋಗ್ಬೇಡಿ ಅಂತ ಹೇಳಿದ್ರು, ಅನ್ಯ ಜನರ ಹತ್ರ ಹೋಗ್ಬೇಡಿ ಅಂತ ಹೇಳಿದ್ರು. ಸೊ ಸುತ್ತಿರೋ ಯಾರ ಜನಕ್ಕೆ ಹೋಗ್ಬಾರ್ದು, ಬೇರೆ ಯಾರ ಮನೆಗೆ ಹೋಗ್ಬೇಕು, ಅಬ್ರಾಮ್ ಮನೆಯವ್ರಿಗೆ ಹೋಗಿ. ಅದೇ ಟೈಮ್ ಯಾರ ಮನೆಗೆ ಹೋಗ್ಬೇಕು, ಇಸ್ರೇಲ್ ಮನೆಯವ್ರಿಗೂ ಹೋಗಿ. ಹಾಗಾದ್ರೆ ಇಸ್ರೇಲ್ ಮನೆ ಅಂದ್ರೆ ಸುನ್ನತಿ ಮಾಡ್ಕೊಂಡು ಅಬ್ರಾಮ್ ದೇವ್ರನ್ನ ಸ್ವೀಕಾರ ಮಾಡಿರೋ ಜೊತೆಲೂ ಹೋಗಿ, ಅಬ್ರಾಮ್ ಮನೇಲಿ ಹುಟ್ಟಿ ಸುನ್ನತಿ ಮಾಡ್ಕೊಂಡು ಧರ್ಮಶಾಸ್ತ್ರ ಪ್ರಕಾರ ನಡೆಯೋರು ಅವ್ರಿಗೂ ಹೋಗಿ ಏನ್ ಮಾಡಿ, ಕ್ರಿಸ್ತನು ಬಂದಿದ್ದಾರೆ ಅಂತ ಹೋಗಿ ಅವ್ರಿಗೂ ಸುವಾರ್ತೆ ಸಾರಿ. ಸೊ ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರೋ ಪಾಯಿಂಟ್ ಇವಾಗ ನಾವು ಎಂಡ್ ಮಾಡ್ತಾ ಇದೀವಿ. ದೇವರು ಯೋಹಾನು ಮತ್ತು ಯೇಸುವನ್ನು ಇಸ್ರೇಲ್ಗೆ ರಕ್ಷಕನಾಗಿ ಕಳಿಸಿರೋದು. ಸೊ ಕರ್ತನು ಸಾಯೋ ತನಕ ರಕ್ಷಣೆ ಎಲ್ಲಿತ್ತು, ಬರೀ ಇಸ್ರೇಲ್ ಒಳಗೆ ಮಾತ್ರ ಇತ್ತು. ಅನ್ಯ ಜನರಿಗೆ ಅವಾಗ ರಕ್ಷಣೆ ಇನ್ನು ಪ್ರಾರಂಭ ಆಗಿಲ್ಲ. ಅದಕ್ಕೆ ಅನ್ಯ ಜನರ ಬಗ್ಗೆ ಎಲ್ಲೂ ಸುವಾರ್ತೆಯಲ್ಲಿ ಬರದೇ ಇಲ್ಲ. ಸೊ ಇನ್ನು ನಾವು ಮುಂದೆ ಇದೆಲ್ಲ ಇನ್ನು ಡೀಟೇಲ್ ಮಾಡುವಾಗ ಇದೆಲ್ಲ ನಾವು ಡೀಟೇಲ್ ಮಾಡ್ಕೊಂಡು ಬರ್ತೀವಿ ಒಂದೊಂದು ವಿಷಯ. ಸೊ ನೆಕ್ಸ್ಟ್ ಪಾಠದಲ್ಲಿ ಅಬ್ರಾಮ್ಗೆ ಆಶೀರ್ವಾದ ಅಂತ ಹೇಳಿದ್ರಲ್ಲ, ನಿನ್ಗೆ ನಾನು ದೊಡ್ಡ ಆಶೀರ್ವಾದ ಕೊಡ್ತೀನಿ ಅಂತ, ವಾಗ್ದಾನ. ಅದಕ್ಕೆ ವಾಗ್ದಾನ, ಆಶೀರ್ವಾದ. ಅದೇನು ಆಶೀರ್ವಾದ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೊಂದು ಭಾಗವಾಗಿ ಇದನ್ನು ನೋಡೋಣ. ಏನು ಆಶೀರ್ವಾದ ದೇವರವರಿಗೆ ವಾಗ್ದಾನ
ಮಾಡಿದ್ರು. ಕಾರಣ ಆ ಆಶೀರ್ವಾದನೇ ಇಡೀ ಲೋಕಕ್ಕೆ ಏನಾಗಬೇಕು, ನಿಮ್ಮ ಮುಖಾಂತರ ಈ ಆಶೀರ್ವಾದ ಲೋಕದಲ್ಲಿ ಎಲ್ಲರಿಗೂ ಕೊಡ್ಬೇಕಂತ ಹೇಳಿರೋ ಆ ಆಶೀರ್ವಾದ ಏನಂತ ನಾವು ನೆಕ್ಸ್ಟ್ ಪಾಠದಲ್ಲಿ ಮಾಡಬೇಕು. ಆಮೇಲೆ ಜೊತೆಯಲ್ಲಿ ನಮ್ಗೆ ಏನಾಗ್ತದೆ, ಯಾಕೆ ಮಾಡೋಕ್ಕಾಗಿಲ್ಲ, ಇನ್ನೂ ಎಷ್ಟು ವಿಷಯಗಳಿದೆ, ಯಾಕೆ ಮಾಡೋಕ್ಕಾಗಿಲ್ಲ, ಯಾರು ಬಿಟ್ಟಿಲ್ಲ ಅವರನ್ನು, ಖಂಡಿತ ಯಾರು ಬಿಟ್ಟಿರಲ್ಲ, ದೇವ್ರ ಶತ್ರು ಅವ್ರನ್ನ ಬಿಟ್ಟಿರಲ್ಲ. ಕಾರಣ ಅವ್ರು ಮಾಡ್ಬಿಟ್ರೆ ದೇವ್ರ ಶತ್ರು ಸೋತೋಗ್ಬಿಡ್ತಾರೆ. ಸೊ ದೇವ್ರ ಶತ್ರು ಯಾರು ಶತ್ರು ಆಗ್ಬಿಡ್ತಾರೆ, ಇಸ್ರೇಲ್ ಶತ್ರು. ಅದೇ ತರ ಈಗ ನಾವು ಕ್ರೈಸ್ತರಾಗಿ ದೇವ್ರ ಕಡೆ ಬಂದ್ರೆ ಈಗ ದೇವ್ರ ಶತ್ರು ಯಾರು ಶತ್ರು ಆಗ್ತಾರೆ, ನಮ್ದು ಶತ್ರು ಆಗ್ತಾರೆ. ಕಾರಣ ನಾವು ದೇವ್ರನ್ನ ಪ್ರೀತಿ ಮಾಡುವಾಗ ದೇವ್ರ ಶತ್ರು ನಮ್ಮನ್ನು ಪ್ರೀತಿ ಮಾಡಲ್ಲ. ಕಾರಣ ನಾವು ಆಟೋಮೆಟಿಕ್ ಏನಾಗ್ಬಿಟ್ಟಿದ್ವಿ, ದೇವ್ರ ಶತ್ರುಗೆ ಅವನಿಗೆ ದೇವ್ರ ಶತ್ರು. ಸೊ ದೇವ್ರು ನಾವು ಮಿತ್ರರಾಗ್ಬಿಟ್ರೆ ನಾವು ದೇವ್ರ ಸೈತಾನ್ಗೆ ಶತ್ರುವನ್ನೇ. ಸೊ ಅದಕ್ಕೆ ಇಸ್ರೇಲ್ ನಾವಾಗ ಬಿಟ್ಟಿಲ್ಲ. ಇವಾಗ ತುಂಬಾ ಕ್ರೈಸ್ತರು ಇದೇ ಪ್ರಾಬ್ಲಮ್, ಅವ್ರು ಅರ್ಥ ಮಾಡ್ಕೊಳ್ತಾರ ಒಡಂಬಡಿಕೆ ಏನು, ಆಶೀರ್ವಾದಗಳು ಏನು. ಸೊ ಬೈಬಲಲ್ಲಿ ಮಾಡಿರೋ ಪ್ರಮಾಣ ಪ್ರಕಾರ ನಾವು ನಡ್ಕೊಂಡು ಈ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕು ಅಂತೇಳಿ ನಾವು ಈ ಬೈಬಲ್ ಸ್ಟಡಿ ಮಾಡ್ತಾ ಇರೋದು. ಎಷ್ಟು ಹೊತ್ತು ಕೇಳಿರೋದಕ್ಕೆ ನನ್ನ ಕೃತಜ್ಞತೆ. ಸ್ತೋತ್ರ